Hi Makla, welcome to AG Physics classes. My name is Abhishek. Makla, today we start electric charges and fields lecture number 13. So ಇವತ್ತು ನಾವು ಮಕ್ಕಳ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮತ್ತೆ ಗಾಸ್ ಲಾ ಬಗ್ಗೆ ತಿಳ್ಕೊಳ್ಳೋಣ ಅಂಡ್ ಅಟ್ ದ ಎಂಡ್ ಆಫ್ ದ ಲೆಕ್ಚರ್ ಗಾಸ್ ಲಾ ಮೇಲೆ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ ಮಕ್ಕಳ, ಫ್ಲಕ್ಸ್ ಅಂತ ಕೇಳಿದಿರ. ಫ್ಲಕ್ಸ್ ಅಂತ ಹೇಳಿದ್ರೆ ಏನು? ಫ್ಲಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಜನರಲ್ ಟರ್ಮ್. ಫ್ಲಕ್ಸ್, ವಾಟರ್ ಫ್ಲಕ್ಸ್ ಅಂತ ಕೇಳಿರ್ತೀರ. ಸೊ ಏನು ವಾಟರ್ ಫ್ಲಕ್ಸ್? ಫ್ಲಕ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹರಿವು ಅಂತ ಹೇಳಿ. ಏನು ಹರಿವು? ವಾಟರ್ ಫ್ಲಕ್ಸ್ ಅಂತ ಹೇಳಿದ್ರೆ ನೀರಿನ ಹರಿವು ಅಂತ ಕರಿತೀವಿ. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಬರ್ದಿದ್ದಾರೆ. ಸೊ ಹಾಗಾದ್ರೆ ಏನು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಹರಿವು ಅಂತ ಹೇಳಿ. ಹರಿವು ಅಂತ ಹೇಳಿದ್ರೆ ಫ್ಲೋ ಅಂತ ಹೇಳಿ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೀರಿನ ತರ ಫ್ಲೋ ಆಗೋದಿಲ್ಲ ಮಕ್ಕಳ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಫ್ಲೋ ಆಗತ್ತೆ ನೋಡಿ ಇಲ್ಲಿ ಮಕ್ಕಳ. ಲೆಟ್ ಅಸ್ ಕನ್ಸಿಡರ್ ಅ ಪ್ಲೇನ್ ಸರ್ಫೇಸ್. ಪ್ಲೇನ್ ಸರ್ಫೇಸ್ ಅಂತ ಹೇಳಿದ್ರೆ 2D ಸರ್ಫೇಸ್, 2 ಡೈಮೆನ್ಷನ್ ಇರುತ್ತೆ ಅಷ್ಟೇನೆ. ಲೆಟ್ ಅಸ್ ಕನ್ಸಿಡರ್ ಅ 2D ಸರ್ಫೇಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್. ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಯಾವ ಫೀಲ್ಡ್ ಲೈನ್ಸ್? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ perpendicular to plane surface. ಅದನ್ನ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಮಕ್ಕಳ ನೀಟಾಗಿ ನೋಡಿ ಇಲ್ಲಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ನಾರ್ಮಲ್ ಟು ಪ್ಲೇನ್ ಸರ್ಫೇಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಮಕ್ಕಳ ನಾವು ಏರಿಯಾ ವೆಕ್ಟಾರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಫಸ್ಟ್ ಏರಿಯಾ ವೆಕ್ಟಾರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದ ನಂತರ ಅಗೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮಕ್ಕಳ ನೋಡಿ ಇಲ್ಲಿ ನಾವು ಏರಿಯಾ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಮ್ಗೆ. ಸೊ ಏರಿಯಾ ಅಂತ ಹೇಳಿದ್ರೆ ಇಟ್ ಇಸ್ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಸ್ಕ್ವೇರ್ ಹ್ಯಾವಿಂಗ್ ಸೈಡ್ ABCD is a square of sides A ಅಂತ ಬರ್ದಿದ್ದೀನಿ. ಓಕೆ, ಹಿಯರ್ ಲೆಂತ್ ಬ್ರೆಡ್ತ್ ಸೇಮ್ ಇರುತ್ತೆ ಹೌದಾ? ಸ್ಕ್ವೇರ್ ಅಂತ ಹೇಳಿದ್ರೆ ಏರಿಯಾ ಆಫ್ ದ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಂತ ಬರೀತೀವಿ? ಸೈಡ್ ಇಂಟು ಸೈಡ್, A ಇಂಟು A. ಸೊ ಹಾಗಾದ್ರೆ ಏರಿಯಾ ಆಫ್ ದ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು A ಸ್ಕ್ವೇರ್. ದಿಸ್ ಇಸ್ ಸ್ಕೇಲಾರ್ ವಿಚ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇನೆ ಹೌದಾ? ಎಷ್ಟಿದೆ ಈ ಕಡೆ ಸೈಡ್ ಲೆಂತ್ ಎಷ್ಟಿದೆ ಅಂತ ಬರ್ದಿದ್ದೀನಿ, ಇಂಟು ಈ ಕಡೆ ಸೈಡ್ ABBC ಇಸ್ ಈಕ್ವಲ್ಸ್ ಟು A ಸ್ಕ್ವೇರ್ ಅಂತ ಬರ್ದಿದ್ದೀನಿ. ದಿಸ್ ಇಸ್ ಏರಿಯಾ ಆಫ್ ದ ಸ್ಕ್ವೇರ್. ಬಟ್ ಇಲ್ಲಿ ನಾನು ಏನ್ ಹೇಳಿದೆ? ಏರಿಯಾ ವೆಕ್ಟಾರ್ ಅಂತ ಹೇಳಿದ್ದೀನಿ ಮಕ್ಕಳ. ಇಲ್ಲಿ ಏರಿಯಾ ವೆಕ್ಟಾರ್ ಅಂತ ಹೇಳಿದ್ರೆ ವಿಚ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಓಕೆ, ಏರಿಯಾ ವೆಕ್ಟಾರ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಏರಿಯಾ ವೆಕ್ಟಾರ್, ಏರಿಯಾ ವೆಕ್ಟಾರ್ ವೆಕ್ಟಾರ್ ಫಾರ್ಮ್ ಅಲ್ಲಿ ಬರಿತಾ ಇದ್ದೀನಿ ಇದನ್ನ. ಏರಿಯಾ ವೆಕ್ಟರ್ ಅಂತ ಹೇಳಿದ್ರೆ ಅಗೈನ್ ಸೇಮ್ ನಾನು ಇಲ್ಲಿ ಏನ್ ಬರಿತಾ ಇದ್ದೀನಪ್ಪ? ಸೈಡ್ AB ಇಂಟು BC ಅಂತ ಬರಿತಾ ಇದ್ದೀನಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ನಾನು ವೆಕ್ಟಾರ್ ಫಾರ್ಮ್ ಅಲ್ಲಿ ಬರಿತಾ ಇದ್ದೀನಿ ಏರಿಯಾ ಆಫ್ ದ ಸ್ಕ್ವೇರ್ ನ. ಏರಿಯಾ ವೆಕ್ಟಾರ್ ಈಸ್ ಸೈಡ್, ದಿಸ್ ಈಸ್ ಆಲ್ಸೋ ವೆಕ್ಟಾರ್ ಕ್ವಾಂಟಿಟಿ, ದಿಸ್ ಈಸ್ ಆಲ್ಸೋ ವೆಕ್ಟಾರ್ ಕ್ವಾಂಟಿಟಿ. AB BC ದಿಸ್ ಈಸ್ ಆಲ್ಸೋ ವೆಕ್ಟಾರ್ ಕ್ವಾಂಟಿಟಿ. ಇಲ್ಲಿ ಅಬ್ಸರ್ವ್ ಮಾಡಿ, AB ವೆಕ್ಟಾರ್, AB is ವೆಕ್ಟಾರ್, BC is ವೆಕ್ಟಾರ್. ಎರಡು ವೆಕ್ಟಾರ್ ಗಳ ನಡುವೆ ನಾನು ಕ್ರಾಸ್ ಪ್ರಾಡಕ್ಟ್ ನ ಬರ್ದಿದ್ದೀನಿ ಮಕ್ಕಳ. ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟಾರ್ ಪ್ರಾಡಕ್ಟ್ ಅಂತ ಓದಿರ್ತೀರಾ. ನಾನೇನ್ ಮಾಡ್ತಾ ಇದ್ದೀನಿ? ಇದೆರಡನ್ನು ಪ್ರೊಡಕ್ಟ್ ಮಾಡ್ತಾ ಇದ್ದೀನಿ, ಮಧ್ಯೆ ಏನ್ ಬರ್ದಿದ್ದೀನಿ? ಕ್ರಾಸ್ ಬರ್ದಿದ್ದೀನಿ. ಕ್ರಾಸ್ ಬರ್ದೆ ಅಂತ ಹೇಳಿದ್ರೆ ಸೊ ಇದೆರಡು ಏನಾಗುತ್ತೆ? ರಿಸಲ್ಟೆಂಟ್ ಈಸ್ ಆಲ್ಸೋ ವೆಕ್ಟಾರ್. ಎರಡು ವೆಕ್ಟಾರ್ ಗಳ ನಡುವೆ ನಾನು ಕ್ರಾಸ್ ಬರ್ದೆ ಅಂತ ಹೇಳಿದ್ರೆ ರಿಸಲ್ಟೆಂಟ್ ಈಸ್ ವೆಕ್ಟಾರ್. ದೆನ್ ಏರಿಯಾ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು AB ಕ್ರಾಸ್ BC ಈಸ್ ABBC. ABBC ಸೈನ್ ಥೀಟಾ ಅಂತ ಬರಿಬಹುದಾ ಮಕ್ಕಳ? ವಿ ನೋ ದಟ್ ವೆಕ್ಟಾರ್ ಚಾಪ್ಟರ್ ಅಲ್ಲಿ ಓದಿರ್ತೀರಾ. ವೆಕ್ಟಾರ್ A ಕ್ರಾಸ್ ವೆಕ್ಟಾರ್ B ಇಸ್ ಈಕ್ವಲ್ಸ್ ಟು AB ಸೈನ್ ಥೀಟಾ.
ಹೌದಾ? ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಕಾಸ್ ಥೀಟಾ, ವೇರ್ ಥೀಟಾ ಇಸ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ, ವೇರ್ ಥೀಟಾ ಇಸ್ ಹಿಯರ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ. ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, ಎರಡು ವೆಕ್ಟಾರ್ಸ್ ಗಳ ನಡುವೆ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ರಿಸಲ್ಟೆಂಟ್ ಈಸ್ ವೆಕ್ಟಾರ್ ವಿಚ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಓಕೆ, ಎನ್ ಕ್ಯಾಪ್ ಅಂತ ಬರ್ದಿರ್ತೀರಾ ವಿತ್ ಡೈರೆಕ್ಷನ್. ಎ ಡಾಟ್ ಬಿ ಅಂತ ಹೇಳಿದ್ರೆ ಮಕ್ಕಳು ನೋಡಿ, ಇಲ್ಲಿ ಎರಡು ವೆಕ್ಟಾರ್ಸ್ ಗಳ ನಡುವೆ ನಾನು ಡಾಟ್ ಪ್ರಾಡಕ್ಟ್ ಬರ್ದೆ ನೋಡಿ, ಡಾಟ್ ನ ಬರ್ದೆ. ದೆನ್ ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ದೆನ್ ರಿಸಲ್ಟೆಂಟ್ ವಿ ಗೆಟಿಂಗ್ ಸ್ಕೇಲಾರ್ ಎ ಬಿ ಕಾಸ್ ಥೀಟಾ. ಸೊ ಇಲ್ಲಿ ಎರಡು ವೆಕ್ಟಾರ್ಸ್ ಗಳ ನಡುವೆ ಕ್ರಾಸ್ ಬರ್ದಿದ್ದೀನಿ. ಸೊ ರಿಸಲ್ಟೆಂಟ್ ನಂಗೆ ಏನ್ ಸಿಗುತ್ತೆ? ವೆಕ್ಟಾರ್. ಸೊ ಹಾಗಾದ್ರೆ ಏನಂತ ಬರೀಬಹುದು? ವೇರ್ ಥೀಟಾ ಇಸ್ angle between AB and BC ಅಂತ ಹೇಳ್ಬೋದಾ? Here AB is A, BC is A into A sin theta, sin 90 ಇದೆ. ಹಾಗಾದ್ರೆ ಏನಂತ ಬರೀಬಹುದು ಮಕ್ಕಳ? ವೆಕ್ಟಾರ್ A ಏರಿಯಾ ವೆಕ್ಟಾರ್ is equals to A square sin 90 is 1 with ಡೈರೆಕ್ಷನ್ ಬೇಕು. ಡೈರೆಕ್ಷನ್ ಬರೆಯೋದು ಹೇಗೆ ಹಾಗಾದ್ರೆ? ನೋಡಿ ಮಕ್ಕಳ, ಇಲ್ಲಿ ಡೈರೆಕ್ಷನ್ ಹೇಗೆ ಬರೀತೀರಾ? ಕ್ರಾಸ್ ಪ್ರಾಡಕ್ಟ್ ಇತ್ತು ಅಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ತೀರಾ. So ಏನು AB cross BC inside the board, thumb indicates resultant vector direction inside the board. AB cross BC inside the board. ಅಥವಾ ಈ ತರ BC cross AB ಅಂತ ತಗೊಂಡಿದ್ವಿ ಅಂತ ಹೇಳಿದ್ರೆ ಔಟ್ಸೈಡ್. ಸೊ ಇಲ್ಲಿ ವೆಕ್ಟಾರ್ ಎ ರಿಸಲ್ಟೆಂಟ್ ವೆಕ್ಟಾರ್ ಡೈರೆಕ್ಷನ್ ಏನಂತ ಬರೀಬಹುದು? ಇನ್ಸೈಡ್ ದ ಬೋರ್ಡ್, ಇನ್ ಟು ದ ಬೋರ್ಡ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇದನ್ನ 3D ಕೋಆರ್ಡಿನೇಟ್ ಸಿಸ್ಟಮ್ ಅಂತ ತಗೊಂಡ್ವಿ ಅಂತ ಅನ್ಕೊಳ್ಳಿ. ಸೊ ಇದು ಎಕ್ಸ್ ಡೈರೆಕ್ಷನ್, ಇದು ವೈ ಡೈರೆಕ್ಷನ್, ಇದು ಝೆಡ್ ಡೈರೆಕ್ಷನ್. ಬರೀಬಹುದಾ? ಎಕ್ಸ್ ಡೈರೆಕ್ಷನ್ ಗೆ ನಾನು ಐ ಕ್ಯಾಪ್ ಅಂತ ಬರೀತೀನಿ, ವೈ ಡೈರೆಕ್ಷನ್ ಗೆ ಜೆ ಕ್ಯಾಪ್ ಅಂತ ಬರೀತೀನಿ, ಝೆಡ್ ಡೈರೆಕ್ಷನ್ ಕೆ ಕ್ಯಾಪ್. ಝೆಡ್ ಡೈರೆಕ್ಷನ್ ಅಂತ ಹೇಳಿದ್ರೆ ಮಕ್ಕಳ ಇನ್ಸೈಡ್ ದ ಬೋರ್ಡ್ ಅಥವಾ ಔಟ್ಸೈಡ್ ದ ಬೋರ್ಡ್. ಸೊ ಹಾಗಾಗಿ ಇಲ್ಲೇನು ಇನ್ಸೈಡ್ ದ ಬೋರ್ಡ್ ಎ ಬಿ ಕ್ರಾಸ್ ಬಿ ಸಿ ಅಂತ ಹೇಳಿದ್ರೆ ವೆಕ್ಟಾರ್ ಎ ಏರಿಯಾ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಕೆ ಕ್ಯಾಪ್ ಅಂತ ಬರೀಬಹುದು, ಅಥವಾ ಏರಿಯಾ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇಂಟು ಮೈನಸ್ ಕೆ ಕ್ಯಾಪ್ ಅಂತ ಬರೀಬಹುದು. ಫಾರ್ 2D ಸರ್ಫೇಸಸ್ ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲೇನ್ ಶೀಟ್ ಅಂತ ತಗೊಂಡಿದ್ದೀನಿ ನಾನು ಇಲ್ಲಿ ಎಕ್ಸಾಂಪಲ್ ನ. ಪ್ಲೇನ್ ಶೀಟ್ ಅಂದ್ರೆ ಪ್ಲೇನ್ ಶೀಟ್ ಗೆ ಏರಿಯಾ ವೆಕ್ಟಾರ್ ಬರೀಬೇಕು, ಅಥವಾ ಫಾರ್ 2D ಸರ್ಫೇಸಸ್ ಗೆ ನೆನ್ಪಿಟ್ಕೊಳ್ಳಿ ಮಕ್ಕಳ, ಫಾರ್ 2D ಸರ್ಫೇಸಸ್ ಫಿಸಿಕ್ಸ್ ಅಲ್ಲಿ 2D ಸರ್ಫೇಸಸ್ ಗೆ ಓಪನ್ ಸರ್ಫೇಸ್ ಅಂತ ಕೂಡ ಕರಿತೀವಿ. ಓಪನ್ ಸರ್ಫೇಸ್. For 2D surface, area vector is perpendicular to plane surface. Perpendicular to plane surface. Plane surface, 2D surface, open surface ಎಲ್ಲ ಒಂದೇನೆ ಮಕ್ಕಳು. ನೋಡಿ ಇಲ್ಲಿ, for plane surface, area vector is always perpendicular to the plane, either outside the board ಅಥವಾ into the board. For area vector for 2D surfaces is perpendicular to the plane surface and both the directions are correct. Here both the directions, two directions ಸಿಗ್ತಾ ಇದೆ ಮಕ್ಕಳು ನಮಗೆ, both the directions are correct. ಮಕ್ಕಳು 2D ಸರ್ಫೇಸ್ ಕೊಟ್ಟರು ಏರಿಯಾ ವೆಕ್ಟರ್ ಬರೆಯೋದು ಹೇಗೆ ಅಂತ ಗೊತ್ತಾಯ್ತಾ? ಅದೇ ತರ ಫಾರ್ ಎಕ್ಸಾಂಪಲ್ ಓಕೆ, ಈಗ ಜಸ್ಟ್ ಏರಿಯಾ ವೆಕ್ಟರ್ ಹೇಳಿ ನೋಡೋಣ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್, 3D ಕೋಆರ್ಡಿನೇಟ್ ಸಿಸ್ಟಮ್ ತಗೊಂಡಿದ್ದೀನಿ. ಇಲ್ಲಿ ಒಂದು ರೆಕ್ಟಾಂಗಲ್ ನ ಡ್ರಾ ಮಾಡ್ತಾ ಇದ್ದೀನಿ. ನಾವು ರೆಕ್ಟಾಂಗಲ್ ಇಸ್ ಇನ್ ಎಕ್ಸ್ ಝೆಡ್ ಪ್ಲೇನ್ ಅಂತ ತಗೊಂಡಿದ್ದೀನಿ. ಎಕ್ಸ್ ಝೆಡ್ ಪ್ಲೇನ್. ನಾವು ದಿಸ್ ಇಸ್ ಲೆಂತ್ ಎಲ್ ಅಂತ ಬರ್ದಿದ್ದೀನಿ, ಬ್ರೆಡ್ತ್ ಬಿ ಅಂತ ಬರ್ದಿದ್ದೀನಿ. ಹಾಗಾದ್ರೆ ವಾಟ್ ಇಸ್ ದ ಏರಿಯಾ ವೆಕ್ಟರ್ ಫಾರ್ ದಿಸ್ ರೆಕ್ಟಾಂಗಲ್? ಏರಿಯಾ ವೆಕ್ಟರ್ ಅಂತ ಹೇಳಿದ್ರೆ ಮಕ್ಕಳ ವಿ ನೋ ದಟ್ ಏರಿಯಾ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್ ಎಲ್ ಬಿ ವಿತ್ ಡೈರೆಕ್ಷನ್ ಅಬ್ಸರ್ವ್ ಮಾಡಿ. ಎಕ್ಸ್ ಝೆಡ್ ಕೆಳಗಡೆ ಇದೆ, ಗೊತ್ತಾಗ್ತಿದ್ಯಾ? ಪ್ಲೇನ್ ಎಕ್ಸ್ ಝೆಡ್ ಪ್ಲೇನ್ ಕೆಳಗಿದೆ. ದೆನ್ ಏರಿಯಾ ವೆಕ್ಟರ್ ಅಂತ ಹೇಳಿದ್ರೆ ಪ್ಲಸ್ ಜೆ ಕ್ಯಾಪ್ ಅಥವಾ ಏರಿಯಾ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎಲ್ ಬಿ ಇಂಟು ಮೈನಸ್ ಜೆ ಕ್ಯಾಪ್. ಬೋತ್ ದ ಡೈರೆಕ್ಷನ್ಸ್ ಆರ್ ಕರೆಕ್ಟ್. ಗೊತ್ತಾಯ್ತಾ ಮಕ್ಕಳ? ಅಥವಾ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಏರಿಯಾ ವೆಕ್ಟರ್ ಹೇಳ್ತೀರಾ? ಓಕೆ, 3D, let us consider 3D coordinate system. ಒಂದು ಸರ್ಕ್ಯುಲರ್ ಸರ್ಫೇಸ್ ತಗೊಂಡಿದ್ದೀನಿ. ದಿಸ್ ಸರ್ಕ್ಯುಲರ್ ಸರ್ಫೇಸ್ ಇಸ್ ಇನ್ ಎಕ್ಸ್ ಝೆಡ್ ಪ್ಲೇನ್ ಅಂತ ತಗೊಂಡಿದ್ದೀನಿ. ಹೇಳ್ತೀರಾ ಮಕ್ಕಳ? ದಿಸ್ ಸರ್ಕ್ಯುಲರ್ ಸರ್ಫೇಸ್ ಹ್ಯಾವಿಂಗ್ ರೇಡಿಯಸ್ ಆರ್, ದೆನ್
write the area vector for this circular surface. Area of the circle A is equals to pi r square. ನಾನು ಇಲ್ಲಿ ಏರಿಯಾ ವೆಕ್ಟರ್ ಅಂತ ಹೇಳಿದ್ದೀನಿ. ಸೊ ಏರಿಯಾ ವೆಕ್ಟರ್ ಅಂತ ಹೇಳಿದ್ರೆ ವಿಚ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಏರಿಯಾ ವೆಕ್ಟರ್ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಇಲ್ಲಿ ಸರ್ಕ್ಯುಲರ್ ಸರ್ಫೇಸ್ ಎಕ್ಸ್ ಝೆಡ್ ಪ್ಲೇನ್ ಅಲ್ಲಿ ಇದೆ. ಏರಿಯಾ ವೆಕ್ಟರ್ ಅಂತ ಹೇಳಿದ್ರೆ ಅಪ್ವರ್ಡ್ ಡೈರೆಕ್ಷನ್ ಡ್ರಾ ಮಾಡಬಹುದು, ಡೌನ್ವರ್ಡ್ ಆಲ್ಸೋ ಡೈರೆಕ್ಷನ್ ಡ್ರಾ ಮಾಡಬಹುದು. ಸೊ ಹಾಗಾದ್ರೆ ಏರಿಯಾ ವೆಕ್ಟರ್ pi r square plus j cap and area vector is equals to pi r square minus j cap. Both the directions are correct. Area vector for 2D surfaces ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. Area vector for 2D surfaces is ಏನು, it is perpendicular to the plane surface. plane ಅಂತ ಹೇಳಿದ್ರೆ 2D surface. ಗೊತ್ತಾಯ್ತು ಮಕ್ಕಳ? And both the directions are correct. Area vector drawn for 2D surfaces ಗೊತ್ತಾಯ್ತು. ಓಕೆ ಮಕ್ಕಳ, ಅದೇ ತರ ಏರಿಯಾ ವೆಕ್ಟರ್ ಫಾರ್ 3D ಸರ್ಫೇಸಸ್. ನಿಮ್ಮ ಸಿಲೆಬಸ್ ಅಲ್ಲಿ 3D ಸರ್ಫೇಸಸ್ ನ ಮೇಲೆ ಡಿರೈವೇಶನ್ಸ್ ಇದೆ ಮಕ್ಕಳ. ಗಾಸ್ ಲಾ ಮೇಲೆ 3 ಇಂಪಾರ್ಟೆಂಟ್ ಡಿರೈವೇಶನ್ಸ್ ಬರುತ್ತೆ. ನೀಟಾಗಿ ನೋಡ್ಕೊಂಡ್ರೆ 3 ಡೆರಿವೇಶನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾವ್ದಾದ್ರು 1 ಡೆರಿವೇಶನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ ಮಕ್ಕಳ, ಸೇಮ್ ಫಸ್ಟ್ ಏರಿಯಾ ವೆಕ್ಟರ್ ಫಾರ್ 2D ಸರ್ಫೇಸಸ್ ಗೊತ್ತಾಯ್ತು. ಅದೇ ತರ ಏರಿಯಾ ವೆಕ್ಟರ್ ಫಾರ್ ಯಾವುದು 3D ಸರ್ಫೇಸಸ್. 3D ಸರ್ಫೇಸಸ್ ಗೆ ಏರಿಯಾ ವೆಕ್ಟರ್ ನ ಹೇಗೆ ಡ್ರಾ ಮಾಡೋದು? ಓಕೆ, ನೋಡ್ತಾ ಹೋಗಿ ಮಕ್ಕಳ. ಇಲ್ಲಿ ಲೆಟ್ ಅಸ್ ಕನ್ಸಿಡರ್ 3D ಸರ್ಫೇಸಸ್. ಫಾರ್ ಎಕ್ಸಾಂಪಲ್ ಸ್ಪಿಯರ್ ತಗೊಂಡಿದ್ದೀನಿ. ಸ್ಪಿಯರ್ ಇಸ್ ಅ 3D ಸರ್ಫೇಸ್. ನೋಡಿ ಮಕ್ಕಳ, ದಿಸ್ ಇಸ್ ನಾಟ್ ಅ ಸರ್ಕಲ್, ದಿಸ್ ಇಸ್ ಸ್ಪಿಯರ್. ಸ್ಪೆರಿಕಲ್ ಸರ್ಫೇಸ್ ಸ್ಪಿಯರ್ ಅಥವಾ ಸಿಲಿಂಡರ್ ಅಂತ ಅನ್ಕೊಳ್ಳಿ. ಸಿಲಿಂಡರ್, ಸ್ಪಿಯರ್, ಕ್ಯೂಬ್, ಎನಿ ಕ್ಲೋಸ್ಡ್ ಸರ್ಫೇಸ್. ನೋಡಿ ಮಕ್ಕಳ, ಇಲ್ಲಿ 2D ಸರ್ಫೇಸಸ್ ನ ಓಪನ್ ಸರ್ಫೇಸಸ್ ಅಂತ ಕರೀತಾ ಇದ್ರು. 3D ಸರ್ಫೇಸಸ್ ನ ಕ್ಲೋಸ್ಡ್ ಸರ್ಫೇಸಸ್ ಅಂತ ಕೂಡ ಕರೀತಾರೆ. ಕ್ಲೋಸ್ಡ್ ಸರ್ಫೇಸ್. ಲೆಟ್ ಅಸ್ ಕನ್ಸಿಡರ್ ಸ್ಪಿಯರ್ ಆರ್ ಸಿಲಿಂಡರ್ ಆರ್ ಕ್ಯೂಬ್ ಡ್ರಾ ಮಾಡಿದ್ದೀನಿ. ಸೊ ಈಗ ನಾನು ಏರಿಯಾ ವೆಕ್ಟರ್ ನ ಡ್ರಾ ಮಾಡಬೇಕು. ಏರಿಯಾ ವೆಕ್ಟರ್ ಫಾರ್ ಕ್ಲೋಸ್ಡ್ ಸರ್ಫೇಸ್ ಈಸ್ ಆಲ್ವೇಸ್ ಔಟ್ವರ್ಡ್ ನಾರ್ಮಲ್. ನೋಡಿ ಮಕ್ಕಳ, ಇಲ್ಲಿ ಔಟ್ವರ್ಡ್ ನಾರ್ಮಲ್. ನಾರ್ಮಲ್ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ. ಸೊ 90 ಡಿಗ್ರಿ ಅಂತ ಹೇಳಿ. ಏರಿಯಾ ವೆಕ್ಟರ್ ಫಾರ್ 3D ಸರ್ಫೇಸಸ್. ನೋಡಿ ಇಲ್ಲಿ ಸ್ಪೆರಿಕಲ್ ಸರ್ಫೇಸ್ ಗೆ ನಾನು ಏರಿಯಾ ವೆಕ್ಟರ್ ಡ್ರಾ ಮಾಡ್ತೀನಿ. ಇಟ್ ಇಸ್ ಆಲ್ವೇಸ್ ಏರಿಯಾ ವೆಕ್ಟರ್ ಈಸ್ ಔಟ್ವರ್ಡ್ ನಾರ್ಮಲ್. ನೋಡಿ ಇನ್ಸೈಡ್ ಡ್ರಾ ಮಾಡ್ತಾ ಇಲ್ಲ ನಾನು, ಔಟ್ವರ್ಡ್ ನಾರ್ಮಲ್. ಏರಿಯಾ ವೆಕ್ಟರ್ ಫಾರ್ 3D ಸರ್ಫೇಸಸ್ ಈಸ್ ಔಟ್ವರ್ಡ್ ನಾರ್ಮಲ್. ನೋಡಿ ಮಕ್ಕಳ, ಇಲ್ಲಿ ಸಿಲಿಂಡರ್ ಡ್ರಾ ಮಾಡಿದ್ದೀನಿ. ಸಿಲಿಂಡರ್ ಗೆ 3 ಫೇಸಸ್ ಇರುತ್ತೆ. ನೋಡಿ 2 ಎಂಡ್ ಫೇಸಸ್, ಫೇಸ್ 1, ಫೇಸ್ 2 ಅಂಡ್ this is circular cylindrical circular face, curved face of the cylinder ಅಂತ ಕರೀತೀವಿ. not circular, I know, curved face of the cylinder. 2 end faces and 1 is curved face of the cylinder. Okay, curved face. ನೋಡಿ ಇಲ್ಲಿ phase 1, phase 2, phase 3 curved face, third one. Okay, ಈಗ ನಾನು ಏರಿಯಾ ವೆಕ್ಟರ್ ಡ್ರಾ ಮಾಡಬೇಕು. ಏರಿಯಾ ವೆಕ್ಟರ್ ಫಾರ್ ಎನಿ 3D ಸರ್ಫೇಸಸ್ ಈಸ್ ಔಟ್ವರ್ಡ್ ನಾರ್ಮಲ್. ನೋಡಿ ಮಕ್ಕಳ, ಇಲ್ಲಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಬಟ್ ಔಟ್ವರ್ಡ್. ಗೊತ್ತಾಗ್ತಿದ್ಯಾ? ಔಟ್ವರ್ಡ್ ನಾರ್ಮಲ್. outward normal. This is the area vector for 3D surface. Here also cube ide, cube 3D surface. This is also area vector outward normal, area vector outward normal. ಗೊತ್ತಾಯ್ತಾ ಮಕ್ಕಳ? ಏರಿಯಾ ವೆಕ್ಟರ್ ಡ್ರಾ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಏರಿಯಾ ವೆಕ್ಟರ್ ಫಾರ್ 2D surface is perpendicular to the plane surface and both the directions are correct ಅಂತ ಹೇಳಿದೆ. ಅದನ್ನೇ ಏರಿಯಾ ವೆಕ್ಟರ್ ಫಾರ್ 3D ಸರ್ಫೇಸಸ್ ಅಂತ ಹೇಳಿದ್ರೆ, ಏರಿಯಾ ವೆಕ್ಟರ್ ಫಾರ್ 3D ಸರ್ಫೇಸಸ್ ಇಟ್ ಈಸ್ ಔಟ್ವರ್ಡ್ ನಾರ್ಮಲ್. ಒಂದೇ ಡೈರೆಕ್ಷನ್ ಹೇಳಿದ್ ನಾನು, ಇನ್ಸೈಡ್ ಬರೆಯೋದೇ ಹೇಳಿಲ್ಲ. ಏನ್ ಹೇಳಿದೆ? ಔಟ್ವರ್ಡ್ ನಾರ್ಮಲ್ ಈಸ್ ಟೇಕನ್ ಆಸ್ ಏರಿಯಾ ವೆಕ್ಟರ್ ಫಾರ್ 3D ಸರ್ಫೇಸಸ್. ಓಕೆ ಮಕ್ಕಳ, ಏರಿಯಾ ವೆಕ್ಟರ್ ಗೊತ್ತಾಯ್ತು ಅಂತ ಹೇಳಿದ್ರೆ, ನಾವು ವಿ ಕಂಟಿನ್ಯೂ ದ ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್.
ಮಕ್ಕಳ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತು. ಏನು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್, ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ನೋಡಿ, ಫ್ಲಕ್ಸ್ ನ ನಾವು ಮಕ್ಕಳ ಫೈ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದು ಎಲೆಕ್ಟ್ರಿಕ್ ಫ್ಲಕ್ಸ್ ಆಗಿತ್ತು ಅಂತ ಹೇಳಿದ್ರೆ ಫೈ ಇ ಅಂತ ಬರೀತೀವಿ. ಅದೇ ತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿತ್ತು ಅಂದ್ರೆ ಫೈ ಬಿ ಅಂತ ಬರೀತೀವಿ. ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್ ಫೈ ಬಿ ಅಂತ ಬರೀತೀವಿ. ಓಕೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಎಲ್ಲೇನು ಡಿಸ್ಕಸ್ ಮಾಡೋದು ಬೇಡ. ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಯಾವ ಫೀಲ್ಡ್ ಲೈನ್ಸ್? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್. ಓಕೆ, ನೋಡ್ತಾ ಹೋಗಿ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹಾಗಾದ್ರೆ ಫ್ಲಕ್ಸ್, ಫ್ಲಕ್ಸ್ ಅನ್ನೋದು ಏನಂತ ಹೇಳಿದೆ ನಾನು, ಇಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ ಮಕ್ಕಳ. ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ನೋಡಿ ಇಲ್ಲಿ, ಲೆಟ್ ಅಸ್ ಕನ್ಸಿಡರ್ ಆ 2D ಸರ್ಫೇಸ್ ಅಥವಾ ಆ ಪ್ಲೇನ್ ಸರ್ಫೇಸ್ ಅಂತ ತಗೊಂಡಿದ್ದೀನಿ. ಒಂದು ಪ್ಲೇನ್ ಸರ್ಫೇಸ್, 2D ಸರ್ಫೇಸ್ ಇದೆ, ಒಂದು ಪ್ಲೇನ್ ಶೀಟ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಪ್ಲೇನ್ ಶೀಟ್, ನಂಬರ್ ಆಫ್ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾನು ಡ್ರಾ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಸ್ಟ್ರೈಟ್, ಪ್ಯಾರಲಲ್ ಅಂಡ್ ಈಕ್ವಿ ಸ್ಪೇಸ್ಡ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ. ಹಾಗಾದ್ರೆ ಫ್ಲಕ್ಸ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡಿದೆ. ಸೊ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಏನಿದೆ ಅದು ಈ ಪ್ಲೇನ್ ಸರ್ಫೇಸ್ ಮುಖಾಂತರ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ನೋಡಿ ಮಕ್ಕಳ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ನೋಡಿ, ಇಲ್ಲಿ ಪ್ಲೇನ್ ಸರ್ಫೇಸ್ ಮುಖಾಂತರ ಪಾಸ್ ಆಗಿ ಹೊರಗಡೆ ಬರ್ತಾ ಇದೆ. ಓಕೆ, ಪಾಸ್ ಆಗಿ ಹೊರಗಡೆ ಬರ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅಬ್ಸರ್ವ್ ಮಾಡಿ ಇಲ್ಲಿ ಓಕೆ, ಎಷ್ಟು ಫೀಲ್ಡ್ ಲೈನ್ಸ್ ಈ ಪ್ಲೇನ್ ಸರ್ಫೇಸ್ ಮುಖಾಂತರ ಪಾಸ್ ಆಗಿ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು? ಓನ್ಲಿ 3 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಪ್ಲೇನ್ ಸರ್ಫೇಸ್. ದೆನ್ ಫೈ ಇ ಇಸ್ ಈಕ್ವಲ್ಸ್ ಟು ಏನಂತ ಬರೀತೀನಿ ನಾನು? 3 ಅಂತ ಬರೀತೀನಿ. ಫ್ಲಕ್ಸ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಅಷ್ಟೇನೆ. ನೋಡಿ ಇಲ್ಲಿ 3 ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ದಿಸ್ ಪರ್ಟಿಕ್ಯುಲರ್ ಪ್ಲೇನ್ ಶೀಟ್ ಒಂದು ಸರ್ಟೆನ್ ಏರಿಯಾ ಮುಖಾಂತರ, ಏರಿಯಾ ಆಫ್ ದ ಪ್ಲೇನ್ ಶೀಟ್ ಮುಖಾಂತರ ಏನಾಗ್ತಾ ಇದೆ, ಪಾಸ್ ಆಗಿ ಬರ್ತಾ ಇದೆ. ನಾವು ವಿ ಇನ್ಕ್ರೀಸ್ ದ ಏರಿಯಾ ಆಫ್ ದಿಸ್ ಪ್ಲೇನ್ ಶೀಟ್. ನೋಡಿ ಇಲ್ಲಿ ನಾನು ಏನ್ ಮಾಡಿದೆ, ಏರಿಯಾ ಆಫ್ ದ ಪ್ಲೇನ್ ಶೀಟ್ ನ ಜಾಸ್ತಿ ಮಾಡಿದೆ. ಗೊತ್ತಾಗ್ತಿದ್ಯಾ ಮಕ್ಕಳ? ಓಕೆ, ಇಲ್ಲೆಲ್ಲ ಫೀಲ್ಡ್ ಲೈನ್ಸ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲೆಲ್ಲ ಫೀಲ್ಡ್ ಲೈನ್ಸ್ ಇದೆ. ಓಕೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಈಗ ಅಬ್ಸರ್ವ್ ಮಾಡಿ, ಫ್ಲಕ್ಸ್ ಜಾಸ್ತಿ ಆಯ್ತಾ? ನೌ ವಿ ಇನ್ಕ್ರೀಸ್ ದ ಏರಿಯಾ ಆಫ್ ದ ಪ್ಲೇನ್ ಶೀಟ್. ಅಬ್ಸರ್ವ್ ಮಾಡಿ ಮಕ್ಕಳ, ಈಗ ಏನಾಗ್ತಾ ಇದೆ ಇವಾಗ? ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇರೋದು ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಶೀಟ್. ಸೊ ಏನಾಗ್ತಾ ಇದೆ? ಜಾಸ್ತಿ ಆಯ್ತು. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಗ್ಲೇ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇತ್ತು? ಓನ್ಲಿ 3 ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಶೀಟ್. ಬಟ್ ಈಗ ಅಬ್ಸರ್ವ್ ಮಾಡಿ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ 1 2 3 4 5 ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ? ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಶೀಟ್ ಪಾಸ್ ಆಗ್ತಾ ಇದೆ. ಹಾಗಾದ್ರೆ ಫ್ಲಕ್ಸ್ ಇನ್ಕ್ರೀಸ್ ಆಯ್ತು ಅಂತ ಹೇಳ್ಬೋದಾ? So again I will increase the area of this plane sheet. ಇನ್ನೂ ಇನ್ಕ್ರೀಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಈಗ ಏನಾಗುತ್ತೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸ್ ಆಗೋದು ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಶೀಟ್ ಇನ್ನೂ ಜಾಸ್ತಿ ಆಯ್ತು. ಸೊ ಗೊತ್ತಾಗ್ತಿದ್ಯಾ ಮಕ್ಕಳ? ಸೊ ಇನ್ನೂ ಜಾಸ್ತಿ ಆಯ್ತು. 1 2 3 4 5 6. ಸೊ 5e is equals to 6 ಅಂತ ಬರೀತೀನಿ. ಹಾಗಾದರೆ ಕನ್ಕ್ಲೂಷನ್ ನೋಡಿ ಮಕ್ಕಳ, ಇಲ್ಲಿ ಫ್ಲಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದ ಪ್ಲೇನ್ ಶೀಟ್ ಅಂತ ಹೇಳ್ಬೋದಾ? ಗೊತ್ತಾಗ್ತಿದ್ಯಾ? ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದ ಪ್ಲೇನ್ ಶೀಟ್. ವೆನ್ ವಿ ಇನ್ಕ್ರೀಸ್ ದ ಏರಿಯಾ ಆಫ್ ದ ಪ್ಲೇನ್ ಶೀಟ್, ದೆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆಲ್ಸೋ ಇನ್ಕ್ರೀಸಸ್. ಗೊತ್ತಾಯ್ತಾ? ಓಕೆ ಮಕ್ಕಳ, ಈಗ ನಾನು ಇನ್ನೊಂದು ನೋಡಿ, ಇಲ್ಲಿ ಇನ್ನೊಂದು ಫ್ಯಾಕ್ಟರ್, ಫ್ಲಕ್ಸ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ದ ಪ್ಲೇನ್ ಶೀಟ್ ಅಂತ ಗೊತ್ತಾಯ್ತು. ಇನ್ನೊಂದು ಫ್ಯಾಕ್ಟರ್ ನ ಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲೇನ್ ಶೀಟ್ ನ ಸೈಜ್ ನಾನೀಗ ವೇರಿ ಮಾಡ್ತಾ ಇಲ್ಲ, ಅದೆಷ್ಟಿದೆಯೋ ಅಷ್ಟೇ ಇದೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇತ್ತಲ್ಲಪ್ಪ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸಸ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಏನ್ ಮಾಡ್ತಾ ಇದ್ದೀನಿ, ಡೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ರಿಲೇಟಿವ್ ಕ್ಲೋಸ್ನೆಸ್ ಆಫ್ ದ ಫೀಲ್ಡ್ ಲೈನ್ಸ್ ಇನ್ಕ್ರೀಸಸ್, ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸಸ್ ಅಂತ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಓದಿದ್ವಿ. ನೆನಪಿದ್ಯಾ ಮಕ್ಕಳ? ಸೊ ಇಲ್ಲಿ ಏನ್ ಮಾಡಿದೆ ಹಾಗಾದ್ರೆ, ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಸೇಮ್ ಪ್ಲೇನ್ ಶೀಟೇ ಇತ್ತು, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೂರ ದೂರ ಇತ್ತು. ಸೊ 5e is equals to 3 ಅಂತ ಬರ್ದೆ. ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ 3 ಅಂತ ಬರ್ದಿದ್ದೆ. ಬಟ್ ಇಲ್ಲ ಅಬ್ಸರ್ವ್ ಮಾಡಿ ಮಕ್ಕಳ, ಸೇಮ್ ಪ್ಲೇನ್ ಶೀಟ್ ಏನೆ, ಬಟ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇಲ್ಲಿ ಏನಾಗಿದೆ, ಕ್ಲೋಸ್ ಟು ಈಚ್ ಅದರ್. ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ 5e is equals to ಏನಂತ ಬರೀಬಹುದು,
5 6 7 5 is equals to 7 ಗೊತ್ತಾಗ್ತಿದ್ಯಾ when we increase the field strength electric field intensity increases ಅಥವಾ electric field strength increase ಆಯ್ತು ಅಂತ ಹೇಳಿದ್ರೆ flux increases so flux is directly proportional to E ಅಂತ ಬರೀಬಹುದಾ when E increases electric field strength increases then electric flux is also increases so ಹಾಗಾದರೆ ಮಕ್ಕಳ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ electric flux depends on two factors one is ನೋಡಿ ಮಕ್ಕಳ ಇಲ್ಲಿ flux is depends on both area of the plane sheet and also electric field strength but observe ಮಾಡಿ ಮಕ್ಕಳ ಇಲ್ಲಿ electric field ಅನ್ನೋದು ಯಾವ ಕ್ವಾಂಟಿಟಿ electric field ಅನ್ನೋದು ವೆಕ್ಟಾರ್ ಕ್ವಾಂಟಿಟಿ ನೋಡಿ 5E depends on both E and A but ಇಲ್ಲಿ electric field ಅನ್ನೋದು ವೆಕ್ಟಾರ್ ಕ್ವಾಂಟಿಟಿ area is also ವೆಕ್ಟಾರ್ ನೋಡಿ ಮಕ್ಕಳ electric flux is scalar quantity ಎರಡು ವೆಕ್ಟಾರ್ ಗಳ ನಡುವೆ ನಾನು ಡಾಟ್ ಸೊ ಡಾಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅಗೇನ್ ಸ್ಕೇಲಾರ್ ಬರುತ್ತೆ ನಮ್ಗೆ ಗೊತ್ತಾಗ್ತಿದ್ಯಾ ಡಾಟ್ ಪ್ರಾಡಕ್ಟ್ ರಿಸಲ್ಟೆಂಟ್ ವಿ ಗೆಟಿಂಗ್ ಸ್ಕೇಲಾರ್ ಸೊ 5E is equals to E bar dot ವೆಕ್ಟಾರ್ E dot ವೆಕ್ಟಾರ್ A ಅಂತ ಬರೀತೀವಿ ಅಥವಾ 5E is equals to electric flux is equals to EA cos theta ಅಂತ ಬರೀತೀವಿ where theta is angle between between E and A. Theta is angle between electric field and area vector. ಅರ್ಥ ಆಗ್ತಿದೆಯಾ ಮಕ್ಕಳ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ವೆಕ್ಟರ್ ಕ್ವಾಂಟಿಟಿ ಏರಿಯಾ ವೆಕ್ಟರ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ ಎರಡು ವೆಕ್ಟರ್ ಗಳ ನಡುವೆ ಡಾಟ್ ಬಂತು ಅಂದ್ರೆ ಅದು ವೆಕ್ಟರ್ ಡಾಟ್ ಪ್ರಾಡಕ್ಟ್ ರಿಸಲ್ಟೆಂಟ್ ವಿ ಗೆಟಿಂಗ್ ಸ್ಕೇಲಾರ್ ಹಿಯರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ ದೆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ 5 is equals to EA cos theta we getting electric flux equation 5E is equals to EA cos theta electric flux okay makla gottaayta electric flux depends on both electric field and electric field strength and area of plane sheet and also ಏನ್ ಗೊತ್ತಾಯ್ತು it depends on angle between E and A ಅಂತ ಗೊತ್ತಾಯ್ತು it also depends on angle between E and A okay makla now we solve some numericals on 2D surfaces let us consider 2D surface ಅಥವಾ open surface ಅಂತ ತಗೊಳ್ಳೋಣ open surface okay ನೋಡಿ ಮಕ್ಕಳ ಇಲ್ಲಿ 2D surface ಅಥವಾ open surface ಅಂತ ತಗೊಂಡಿದ್ದೀನಿ let us consider a plane sheet having sides A square plane sheet it is a square and sides A ಅಂತ ಬರ್ದಿದ್ದೀನಿ ಸೊ ಇಲ್ಲಿ ಮಕ್ಕಳ ಎಲೆಕ್ಟ್ರಿಕ್ ಫೀಲ್ಡ್ ಪಾಸ್ ಆಗಿ ಹೋಗ್ತಾ ಇದೆ ದಿಸ್ ಪ್ಲೇನ್ ಶೀಟ್ ಮುಖಾಂತರ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅಂತ ಕೊಟ್ಟಿದ್ದಾರೆ E is equals to E naught I cap indicates electric field along x direction ಅಂತ ಹೇಳಿ ಓಕೆ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ then find the electric flux passing through this plane sheet flux anta helidre we know that phi is equals to EA cos theta where theta is angle between E and A observe ಮಾಡಿ ಮಕ್ಕಳ plane sheet ಗೆ perpendicular ಆಗಿ area vector ಇರುತ್ತೆ here electric field and area vector are in same direction so theta is equals to 0 degree then phi E is equals to EA ಬರಿಬಹುದಾ so phi E is equals to E into E ಅಂತ ಹೇಳಿದ್ರೆ E naught A ಅಂತ ಹೇಳಿದ್ರೆ ಏರಿಯಾ ವೆಕ್ಟರ್ ಓಕೆ ಸೊ ಸಾರಿ ಎ ಅಂತ ಹೇಳಿದ್ರೆ ಏರಿಯಾ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಗೊತ್ತಾಯ್ತಾ ಮಕ್ಕಳ ಇ ಬಾರ್ ಡಾಟ್ ಎ ಬಾರ್ ನಾನು EA cos theta ಅಂತ ಬರ್ದಿದ್ದೀನಿ ಎರಡು ವೆಕ್ಟರ್ ನಡುವೆ ಡಾಟ್ ಇಟ್ವಿ ಅಂತ ಹೇಳಿದ್ರೆ ವಿ ಕಾಲ್ ಇಟ್ as ಡಾಟ್ ಪ್ರಾಡಕ್ಟ್ EA cos theta this is scalar then theta is angle between E and A theta is 0 degree so electric field and area E naught A square ಇಲ್ಲ E cap J cap ಅಂತ ಬರಲ್ಲ because electric flux is scalar quantity phi is equals to E naught A square ಬರ್ತಿದ್ ಗೊತ್ತಾಯ್ತಾ ಮಕ್ಕಳ ಓಕೆ ಸೆಕೆಂಡ್ ಕ್ವೆಶ್ಚನ್ ನೋಡಿ ಮಕ್ಕಳ ಇಲ್ಲಿ ಸೇಮ್ ಕ್ವೆಶ್ಚನ್ ಏನೇ ಪ್ಲೇನ್ ಶೀಟ್ ಈ ತರ ಇದೆ ದಿಸ್ ಇಸ್ ಸ್ಕ್ವೇರ್ ಆಫ್ ಸೈಡ್ಸ್ A ಅಂತ ಬರ್ತಿದ್ದೀನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್
parallel to the plane sheet, parallel to the surface of the plane sheet. Electric field ಕೊಟ್ಟಿದ್ದಾರೆ strength ಅನ್ನ E is equals to E naught I cap ಅಂತ ಕೊಟ್ಟಿದ್ದಾರೆ. Then find the electric flux through this plane surface ಅಥವಾ plane sheet. Electric flux through this plane sheet. ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, electric flux ಅಂತ ಹೇಳಿದ್ರೆ ಏನಪ್ಪಾ, number of field lines passing perpendicular to plane surface. ಹಾಗಾದರೆ plane sheet ಗೆ perpendicular ಆಗಿ field lines ಪಾಸ್ ಆಗಿ ಹೋಗ್ತಾ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಏನಾಗ್ತಾ ಇದೆ, ಪ್ಲೇನ್ ಶೀಟ್ ಗೆ ಉಜ್ಜಿಕೊಂಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಏರಿಯಾ ವೆಕ್ಟರ್ ಅಂತ ಹೇಳಿದ್ರೆ ಪ್ಲೇನ್ ಶೀಟ್ ಪರ್ಪೆಂಡಿಕ್ಯುಲರ್ ನೋಡಿ, ಔಟ್ವರ್ಡ್ ನಾರ್ಮಲ್ ಅಥವಾ ಇನ್ಸೈಡ್ ನಾರ್ಮಲ್ ಅಂತ ಬರೀತೀವಿ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, phi is equals to EA cos theta ಅಂತ ಬರಿಬಹುದಾ? ಹಿಯರ್ theta is 90 degree ಅಂತ ಹೇಳಿದ್ರೆ phi is cos 90 0. Phi is equals to 0. Electric flux through this plane sheet is 0 because here there are no field lines passing perpendicular to plane sheet. ಅರ್ಥ ಆಯ್ತಾ ಮಕ್ಕಳ? ಓಕೆ, ಆಗ್ಲೆಯಿಂದ ಮಕ್ಕಳ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಏನು, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಶೀಟ್ ಅಂತಾನೆ ಹೇಳ್ತಾ ಇದ್ದೀನಿ ನಾನು. ಪರ್ಪೆಂಡಿಕ್ಯುಲರ್ ನೋಡಿ, ಸ್ಲಾಂಟೆಡ್ ಆಗಿರಬಾರ್ದು, ನನಗೆ ಇನ್ಕ್ಲೈನ್ಡ್ ಆಗಿರಬಾರ್ದು. ಹೇಗಿರ್ಬೇಕು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್, ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತಾ ಇದೀವಿ. ಓಕೆ ನೋಡಿ ಮಕ್ಕಳ, ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ಪ್ಲೇನ್ ಸರ್ಫೇಸ್. ಒಂದು ಪ್ಲೇನ್ ಸರ್ಫೇಸ್ ಇದೆ ಅಂತ ಅನ್ಕೊಳ್ಳಿ, ಪ್ಲೇನ್ ಸರ್ಫೇಸ್ ಇದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇಸ್ ನಾಟ್ perpendicular, passing perpendicular through this plane surface ಅಥವಾ ನಾಟ್ ಪ್ಯಾರಲಲ್ ಟು, ಇದು ಉಜ್ಜಿಕೊಂಡು ನೋಡಿ, ಇಲ್ಲಿ ಪ್ಯಾರಲಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪಾಸ್ ಆಗ್ತಾ ಇಲ್ಲ, ಅಥವಾ ಈ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪಾಸ್ ಆಗ್ತಾ ಇಲ್ಲ. ಹೇಗೆ ಕೊಟ್ಟಿದ್ದಾರೆ, ಸ್ಲಾಂಟೆಡ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ವಿತ್ ಸಮ್ ಆಂಗಲ್, ದಿಸ್ ಪ್ಲೇನ್ ಸರ್ಫೇಸ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಸಮ್ ಆಂಗಲ್ ಥೀಟಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಹಾಗಾದ್ರೆ what is electric flux? We know that electric flux ಅಂತ ಹೇಳಿದ್ರೆ number of field lines passing perpendicular to plane surface. ಹೌದಾ? this plane surface ಗೆ ಏರಿಯಾ ವೆಕ್ಟರ್ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಇಲ್ಲಿ ಏರಿಯಾ ವೆಕ್ಟರ್ perpendicular to plane surface ಗೊತ್ತಾಗ್ತಿದ್ಯಾ? ಪ್ಲೇನ್ ಸರ್ಫೇಸ್ ಇಲ್ಲಿ ಈ ತರ ಇದೆ, ಪ್ಲೇನ್ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಔಟ್ವರ್ಡ್ ಏನು ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್ ಏರಿಯಾ ವೆಕ್ಟರ್ ಡ್ರಾ ಮಾಡಿದೆ. ದೆನ್ ಥೀಟಾ ಇಸ್ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ಅಂತ ಬರಿಬಹುದಾ? ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸ್ಲಾಂಟೆಡ್ ಅಥವಾ ಇನ್ಕ್ಲೈನ್ಡ್. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸ್ಪ್ಲಿಟಿಂಗ್ ಇಂಟು ಟೂ ಕಾಂಪೊನೆಂಟ್ಸ್. ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಬಟ್ ಇಟ್ ಈಸ್ ಇನ್ಕ್ಲೈನ್ಡ್, ಸ್ಲಾಂಟೆಡ್ ಆಗಿದೆ. ನೌ ವಿ ಸ್ಪ್ಲಿಟ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಟೂ ಕಾಂಪೊನೆಂಟ್. ಒನ್ ಈಸ್ along the direction of electric field, that is E cos theta ಅಂತ ಬರ್ದಿದ್ದೀನಿ. ಇನ್ನೊಂದೇನಪ್ಪ, E sin theta ಅಂತ ಬರ್ದಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ರೆಸಲ್ಯೂಷನ್ ಆಫ್ ವೆಕ್ಟರ್. Now we resolve this electric field vector into two component. One is along the direction of area vector, another one is perpendicular to the direction of area vector ಅಥವಾ parallel to the plane sheet ಅಂತ ಬರ್ದಿದ್ದೀನಿ. ಸೊ ನೋಡಿ ಮಕ್ಕಳ, ಹಾಗಾದ್ರೆ phi is equals to ಏನಂತ ಬರೀತೀನಿ, ಇಲ್ಲಿ E A cos theta ಅಂತ ಬರೀತೀನಿ. ಸೊ ನೋಡಿ ಮಕ್ಕಳ, ಇಲ್ಲಿ which component, here we ಏನ್ ಮಾಡ್ವಿ, ವಿ ಸ್ಪ್ಲಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಟೂ ಕಾಂಪೊನೆಂಟ್. which component of electric field, which component of electric field is along the direction of area vector is taken as electric flux. ನೋಡಿ ಮಕ್ಕಳ, ಇಲ್ಲಿ which component of electric field, which component of electric field is along the direction of area vector is taken as electric flux. ಸೊ ಹಾಗಾದ್ರೆ phi is equals to EA cos theta. ಹೇಗ್ ಬರ್ದ್ವಿ ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ? ಓಕೆ ಮಕ್ಕಳ, ನಾವು we solved some numericals on 3D surfaces. ನೋಡಿ ಮಕ್ಕಳ, ಇವಾಗ 3D surfaces ಅಂತ ಹೇಳಿದ್ರೆ closed surfaces. For closed surfaces, area vector is outward normal. For any 3D surfaces, area vector is outward normal. Tan 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 tan.
ಓಕೆ ನೋಡಿ ಮಕ್ಕಳ, let us consider 3D surface. Question, let us consider a cube. ಒಂದು ಕ್ಯೂಬ್ ಇದೆ, 3D ಕೋಆರ್ಡಿನೇಟ್ ಸಿಸ್ಟಮ್ ನ ಡ್ರಾ ಮಾಡಿದ್ದೀನಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್. 3D ಕೋಆರ್ಡಿನೇಟ್ ಸಿಸ್ಟಮ್ ಒಳಗಡೆ ಒಂದು ಕ್ಯೂಬ್ ಇದೆ. ಓಕೆ ನೋಡಿ ಮಕ್ಕಳ, ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಒಂದು ಕ್ಯೂಬ್ ನ ಪ್ಲೇಸ್ ಮಾಡಿದ್ದೀನಿ. ದಿಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ E is equals to E naught I cap. I cap indicates electric field is along x direction. Then this cube of sides A ಅಂತ ಕೊಟ್ಟಿದ್ದಾರೆ. ಆಲ್ ಸೈಡ್ಸ್ A ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಓಕೆ ನೋಡಿ ಮಕ್ಕಳ, find the electric flux through this cube. Find the electric flux through this cube ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ಹೇಗೆ ಸಾಲ್ವ್ ಮಾಡೋದು? ಫೈಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಕ್ಯೂಬ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್. ಸೊ ನೋಡಿ ಮಕ್ಕಳ, ಇಲ್ಲಿ ಎಷ್ಟು ಸರ್ಫೇಸ್ ಇದೆಯಪ್ಪ ಕ್ಯೂಬ್ಗೆ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಸರ್ಫೇಸ್, ಸೆಕೆಂಡ್ ಸರ್ಫೇಸ್ ಅಪ್ವರ್ಡ್, ಥರ್ಡ್ ಒನ್ ಡೌನ್ವರ್ಡ್, ಫೋರ್ತ್ ಸರ್ಫೇಸ್ ಫ್ರಂಟ್, ಫಿಫ್ತ್ ಸರ್ಫೇಸ್ ಬ್ಯಾಕ್ ಸೈಡ್, ಸಿಕ್ಸ್ತ್ ಸರ್ಫೇಸ್. 6 ಫೇಸಸ್ ಇದೆ ಕ್ಯೂಬಿಗೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಈಸ್ ಈಕ್ವಲ್ಸ್ ಟು ಏನಂತ ಬರೀಬಹುದಪ್ಪ? ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಫಸ್ಟ್ ಸರ್ಫೇಸ್, ಸೆಕೆಂಡ್ ಸರ್ಫೇಸ್ ಅಪ್ ಟು ಸಿಕ್ಸ್ತ್ ಸರ್ಫೇಸ್. ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಫಸ್ಟ್ ಫೇಸ್ ಆಫ್ ದ ಕ್ಯೂಬ್? ಫೈ ಒನ್ ಈಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು ಮಕ್ಕಳ? ಅಬ್ಸರ್ವ್ ಮಾಡಿ, ಏರಿಯಾ ವೆಕ್ಟರ್ ಫಸ್ಟ್ ಡ್ರಾ ಮಾಡೋಣ. ಫಸ್ಟ್ ಫೇಸ್ ಗೆ ಏರಿಯಾ ವೆಕ್ಟರ್ ಈಸ್ ಆಲ್ವೇಸ್ outward normal. For 3D surfaces, area vector is outward normal. Observe ಮಾಡಿ, area vector is outward normal, area vector is outward normal, area vector is outward normal. ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, ಹಾಗಾದ್ರೆ φ1 is equals to E A cos theta. This first phase ಅಷ್ಟೇ ಅಬ್ಸರ್ವ್ ಮಾಡಿ. φ1 is equals to flux through first phase is equals to electric field E ಅಂತ ಹೇಳಿದ್ರೆ E naught, A ಅಂತ ಹೇಳಿದ್ರೆ area of phase A into A square, E naught A square cos theta. Here theta is angle between E and A. Electric field ನೋಡಿ along x direction, area vector opposite ಇದೆ. So theta is 180 degree, cos 180 minus 1. So minus E naught A square. Flux through first phase is minus E naught A square. ಅದೇ ತರ ಮಕ್ಕಳ, what is the electric flux through second phase? Flux through second phase ಅಂತ ಹೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, electric field and area vector are in same direction. Then here theta is 0 degree. Then φ2 is equals to same EA cos theta, but here theta is 0 degree. E is E naught, area is A square cos 0 1. So φ2 is equals to E naught A square. ಬರಿಬಹುದಾ? ಗೊತ್ತಾಗ್ತಿದ್ಯಾ? ಓಕೆ ಮಕ್ಕಳ, φ3 is equals to φ3 flux through this upper phase of the cube. φ3 is equals to EA cos theta. Okay, E ಅಂತ ಹೇಳಿದ್ರೆ E naught, A ಅಂತ ಹೇಳಿದ್ರೆ A square cos theta. Theta is angle between electric field and area vector. ನೋಡಿ ಮಕ್ಕಳ, electric field x direction ಅಲ್ಲಿ ಇದೆ, area vector ಯಾವ direction ಅಲ್ಲಿ ಇದೆ? Z direction ಅಲ್ಲ, ಸಾರಿ ಇಲ್ಲೇನು y direction. Then x y angle is 90 degree. So here cos 90 0. ನೋಡಿ ಇಲ್ಲಿ cos 90 0. ಸೊ ಹಾಗಾದ್ರೆ φ3 is equals to 0 ಅಂತ ಹೇಳ್ಬೋದಾ? ಸಿಮಿಲರ್ಲಿ φ4, this is also 0 ನಾ, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ನಡುವೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. φ4 0. φ5 ನೋಡಿ, ಫ್ರಂಟ್ ಫೇಸ್ Z ಡೈರೆಕ್ಷನ್, ಔಟ್ಸೈಡ್ ದ ಬೋರ್ಡ್ ಅಂಡ್ electric field is along x direction. Then φ6 ಅಷ್ಟು ಏನಾಗಿದೆ? flux is 0. Flux through third phase, fourth, fifth, sixth phase is 0. ಹಾಗಾದ್ರೆ what is the net electric flux through closed surface? Total electric flux net ಅಂತ ಹೇಳಿದ್ರೆ total electric flux is φ1 plus φ2 plus φ3 plus φ4 plus φ5 φ6 minus E naught A square plus E naught A square plus 0. then ಏನಂತ ಹೇಳ್ಬೋದು? flux, total electric flux through the cube is 0 ಅಂತ ಹೇಳ್ಬೋದಾ? ಗೊತ್ತಾಯ್ತಾ ಮಕ್ಕಳ? For 3D surface
Observe ಮಾಡಿ here, electric field is uniform. E is equals to uniform electric field. Closed surface ಇತ್ತು. Then what is the electric flux through? Closed surface ಅಂತ ಹೇಳಿದ್ರೆ 0 ಬಂತು. Okay ಮಕ್ಕಳ, ಸೇಮ್ ಪ್ರಾಬ್ಲಮ್ ಇನ್ನೊಂದು ಸಾಲ್ವ್ ಮಾಡ್ತೀರಾ? Let us consider 3D coordinate system. In this 3D coordinate system, a closed surface, cylindrical surface ಇದೆ ಅಂತ ಅನ್ಕೊಳ್ಳಿ. What is the electric flux through curved surface of the cylinder? ನೋಡಿ ಮಕ್ಕಳ, ಇಲ್ಲಿ 3 ಫೇಸಸ್ ಇರುತ್ತೆ ಸಿಲಿಂಡರ್ಗೆ, 2 ಎಂಡ್ ಫೇಸಸ್. ನೋಡಿ, ಇದು ಎಂಡ್ ಫೇಸ್ 1, ದಿಸ್ ಈಸ್ ಎಂಡ್ ಫೇಸ್ 2, ದಿಸ್ ಈಸ್ ಥರ್ಡ್ ಫೇಸ್. ವಿ ಕಾಲ್ ಇಟ್ ಆಸ್ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್. ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್ ಅಂತ ಕೇಳಿದ್ದಾರೆ ಮಕ್ಕಳ. ಇನ್ನೊಂದು ಕ್ವೆಶನ್. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕೊಟ್ಟಿದ್ದಾರೆ. Here also electric field is along. They given electric field is along E is equals to E naught I cap ಅಂತ ಕೊಟ್ಟಿದ್ದಾರೆ ಮಕ್ಕಳ. Electric field is along x direction, positive x direction, E naught I cap ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, what is the electric flux through cylinder? Flux through closed surface of the cylinder is what ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳ, ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿದ್ರಿ, ರಬ್ ಮಾಡ್ಲಾ ಈ ಕಡೆ, ರಬ್ ಮಾಡ್ಲಾ. ಓಕೆ, ಸಾಲ್ವ್ ಮಾಡಿ ಮಕ್ಕಳ ಅದನ್ನ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸಿಲಿಂಡರ್ ಅಂತ ಕೇಳಿದ್ದಾರೆ. ಹೇಗೆ ಸಾಲ್ವ್ ಮಾಡೋದು? ನೋಡಿ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಕ್ಲೋಸ್ಡ್ ಸರ್ಫೇಸ್ ಈಸ್ ವಾಟ್? ಸಿಲಿಂಡ್ರಿಕಲ್ ಸರ್ಫೇಸ್ ಈಸ್ ವಾಟ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್ ಈಸ್ ವಾಟ್ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ ಮಕ್ಕಳ, ಫ್ಲಕ್ಸ್ ಥ್ರೂ ಫಸ್ಟ್ ಫೇಸ್ ಆಫ್ ದ ಸಿಲಿಂಡರ್ φ1 is equals to E into ಏರಿಯಾ EA cos theta. ಫಾರ್ಮುಲಾ ಗೊತ್ತು ನಮ್ಗೆ. ಸೊ ಏನು, ಫ್ಲಕ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ φ is equals to EA cos theta ಅಂತ ಬರೀತೀವಿ. ಸೊ φ1 is equals to EA cos theta. E ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಲಾಂಗ್ x ಡೈರೆಕ್ಷನ್. φ1 is equals to E ಎಲೆಕ್ಟ್ರಿಕ್ ಫೀಲ್ಡ್ E naught A ಅಂತ ಹೇಳಿದ್ರೆ, ಫಾರ್ ಲೆಟ್ us consider this radius of the cylinder is R ಅಂತ ಬರ್ದಿದ್ದೀನಿ. and length of the cylinder ನ L ಅಂತ ತಗೊಳ್ಳೋಣ. Okay, L is the length of the cylinder, R is radius of the cylinder. Then area is area of first phase, circular phase, pi r square cos theta. Here theta is angle between electric field and area vector. ಮಕ್ಕಳ, ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಫೇಸ್ area vector outward normal. Electric field is along x direction, area vector opposite the direction of electric field. ನೋಡಿ, ಸೆಕೆಂಡ್ ಫೇಸ್ area vector. ಅಬ್ಸರ್ವ್ ಮಾಡಿ ಮಕ್ಕಳ, ಇವಾಗ φ1 is equals to E naught pi r square cos 180 minus 1. ಸೊ ಹಾಗಾದ್ರೆ φ1 is equals to minus E naught pi r square ಬರಿಬಹುದಾ? ಅದೇ ತರ ಮಕ್ಕಳ, ಈಗ φ2 is equals to ಏನು? ಸೇಮ್, φ2 is equals to EA cos theta, where theta is angle between E and A. φ2 observe ಮಾಡಿ, electric field and area vector are in same direction. Then φ2 is equals to EA cos 0. ಸೊ ಹಾಗಾದ್ರೆ φ2 is equals to ಏನು? E naught A ಅಂತ ಹೇಳಿದ್ರೆ pi r square cos 0 1. ಸೊ ಹಾಗಾದ್ರೆ φ2 is equals to E naught pi r square. Then ಇನ್ನೊಂದು, ಹಾಗಾದ್ರೆ what is the electric flux through curved face of the cylinder? ಮಕ್ಕಳ, flux through curved face of the cylinder is 0 ನಾ? ಏನಕ್ಕೆ 0? Here observe ಮಾಡಿ, electric field and area vector. electric field along positive x direction, area vector ಮಕ್ಕಳ ನೋಡಿ, ಇಲ್ಲಿ this is area vector for this curved face of the cylinder. area vector ಎಷ್ಟು? ಏರಿಯಾ ವೆಕ್ಟರ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಸೊ ಹಾಗಾಗಿ cos 90 0. ಫ್ಲಕ್ಸ್ ಥ್ರೂ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್ ಇಸ್ 0. ದೆನ್ ವಾಟ್ ಇಸ್ ದ ಟೋಟಲ್ ಫ್ಲಕ್ಸ್? ಟೋಟಲ್ ಫ್ಲಕ್ಸ್ ಥ್ರೂ ಸಿಲಿಂಡರ್ ಅಥವಾ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸಿಲಿಂಡರ್ ಅಥವಾ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫ್ಲಕ್ಸ್ ಥ್ರೂ ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳಿದ್ರೆ φ1 plus φ2 plus φ3. ದೆನ್ ಫ್ಲಕ್ಸ್ ಥ್ರೂ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ಮಕ್ಕಳ, ಒಂದು ಪಾಯಿಂಟ್ ನೆನ್ಪಿಟ್ಕೊಡಿ, ಎಲೆಕ್ಟ್ರಿಕ್ ವೆನ್ in an uniform electric field, flux through any closed surface is 0. In an uniform electric field ಏನಾಗಿರ್ಬೇಕು? ಯೂನಿಫಾರ್ಮ್ ಇರಬೇಕು. ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ಅರ್ಥ ಆಯ್ತಾ ಮಕ್ಕಳ?
ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಯಾವುದೇ ಒಂದು ಕ್ಲೋಸ್ಡ್ ಸರ್ಫೇಸ್ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ದೆನ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕ್ಲೋಸ್ಡ್ ಸರ್ಫೇಸ್ ಅಂತ ಕೇಳಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕ್ಲೋಸ್ಡ್ ಸರ್ಫೇಸ್ ಈಸ್ 0 ಅಂತ ಹೇಳ್ಬೇಕು. ಓಕೆ ಮಕ್ಕಳ, ಇನ್ನೊಂದು ಕ್ವೆಶ್ಚನ್ ರೈಟ್ ಡೌನ್. ಮಕ್ಕಳ ರೈಟ್ ಡೌನ್ ಕ್ವೆಶ್ಚನ್. 2D ಸರ್ಫೇಸ್ ಮೇಲೆ ಒಂದು ಓಕೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್. Question. Let us consider 2D circular surface. Let us consider 2D circular surface and the angle between electric field vector and circular surface is 30 degree. Then find the electric flux. Find the electric flux through circular surface. Okay. Find the electric flux through circular surface. Option A, E pi r square. E pi r square. Option B, E pi r square by 2. Option C, E pi r square by root 3. Option D, E pi r square root 3 by 2. Okay makla, here in the bracket write down electric field is uniform. Okay makla, solve this numerical. makla ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ let us consider 2D circular surface ಅಂದ್ರೆ ಒಂದು ಡಿಸ್ಕ್ ಅಂತ ಅನ್ಕೊಳ್ಳಿ. 2D ಸರ್ಫೇಸ್. Then the angle between electric field vector and circular surface is 30 degree ಅಂತ ಕೊಟ್ಟಿದ್ದಾರೆ. Then find the electric flux through the circular surface ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ ಮಕ್ಕಳ, ನೋಡಿ ಇಲ್ಲಿ ಡಯಾಗ್ರಾಮ್ ಡ್ರಾ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಸರ್ಕ್ಯುಲರ್ ಸರ್ಫೇಸ್ ಹ್ಯಾವಿಂಗ್ ರೇಡಿಯಸ್ ಆರ್. ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಸರ್ಫೇಸ್ ಇಸ್ ಓಕೆ ಆರ್. ಇಲ್ಲಿ ಬರ್ಕೊಳ್ಳಿ, ಸರ್ಕ್ಯುಲರ್ ಸರ್ಫೇಸ್ ಆಫ್ ರೇಡಿಯಸ್ ಆರ್ ಅಂತ ಬರ್ಕೊಳ್ಳಿ. ನೋಡಿ ಮಕ್ಕಳ, ಇಲ್ಲಿ ಲೆಟ್ಸ್ ಕನ್ಸಿಡರ್ ದ ಸರ್ಕ್ಯುಲರ್ ಸರ್ಫೇಸ್ ಹ್ಯಾವಿಂಗ್ ರೇಡಿಯಸ್ ಆರ್ ಅಂತ ಬರ್ದಿದ್ದೀನಿ. ದೆನ್ ದ ಗಿವನ್ ದ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಸರ್ಕ್ಯುಲರ್ ಸರ್ಫೇಸ್ ಇಸ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. Okay, then we find the what is the electric flux through this circular surface. ಮಕ್ಕಳ ಹೇಗೆ ಫೈಂಡ್ ಮಾಡ್ತೀವಿ? We know that formula phi is electric flux. Phi is equals to E A cos theta ಅಂತ ಬರೀತೀವಿ. Where theta is angle between electric field and area vector. Here theta ಎಷ್ಟಿದೆ ಮಕ್ಕಳ? ಹಾಗಾದ್ರೆ ಅಬ್ಸರ್ವ್ ಮಾಡಿ, theta ಅಂತ ಹೇಳಿದ್ರೆ this is angle between. Theta is 30 degree ನಾ? No, here theta is angle between electric field and area vector. ಮಕ್ಕಳು ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ವೆಕ್ಟರ್ ನಡುವೆ ಆಂಗಲ್ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿ 60 ಡಿಗ್ರಿ ಇದೆ. ಓಕೆ, ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕ್ಲೋಸ್ಡ್ ಸರ್ಕ್ಯುಲರ್ ಸರ್ಫೇಸ್? phi is equals to E A cos 30. Here area of the circular surface is pi r square cos 30. Sin 30 1 by ಇಲ್ಲೆಷ್ಟು cos 30 ಅಲ್ಲ, cos 60. sin 30 1 by 2. Okay, cos 60 1 by 2. E pi r square by 2 is your answer. Option B is right answer. ಗೊತ್ತಾಯ್ತಾ ಮಕ್ಕಳ? ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ
ಪ್ಲೇನ್ ಸರ್ಫೇಸ್ ಅಂತ ಕೇಳಿದ್ರೆ 2D ಸರ್ಫೇಸ್ ಅಂತ ಕೇಳಿದ್ರೆ ಏರಿಯಾ ವೆಕ್ಟರ್ ಈಸ್ perpendicular to plane surface, and for any 3D surfaces area vector is outward normal. Okay, ಮಕ್ಕಳ ಇನ್ನೊಂದು ಕ್ವೆಶ್ಚನ್ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವೆಶ್ಚನ್ ಇದು ಕೂಡ ನೋಡಿ. ಇಲ್ಲಿ let us consider 3D coordinate system, x axis, y axis, z axis, 3D coordinate system. In this 3D coordinate system, uniform electric field of strength is equals to E naught x I cap. I cap indicates electric field is along x direction, and in this uniform electric field ಒಂದು cube ಇದೆ ಅಂತ ಅನ್ಕೊಳ್ಳಿ. This cube having sides, ಓಕೆ ನೋಡಿ ಮಕ್ಕಳ, ಇಲ್ಲಿ ಆರಿಜಿನ್ ಇಲ್ಲಿಂದ ಈ ಕ್ಯೂಬ್ಗೆ ಇರ್ತಕ್ಕಂತಹ ಡಿಸ್ಟೆನ್ಸ್ ಇದೆಯಲ್ಲ, ದಿಸ್ ಇಸ್ ಎ. ದೆನ್ ಅಗೈನ್ ಇಲ್ಲಿಂದ ಈ ಕಡೆ ಎಂಡ್ ಫೇಸ್ ಇರ್ತಕ್ಕಂತಹ ಡಿಸ್ಟೆನ್ಸ್ ಎಷ್ಟು? ಎ. ಓಕೆ ನೋಡಿ ಮಕ್ಕಳ, ಈಗ ಕ್ವೆಶ್ಚನ್ ಏನ್ ಕೊಟ್ಟಿದಾರಪ್ಪ, ಫೈಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಕ್ಯೂಬ್ ಅಂತ ಕೇಳಿದ್ದಾರೆ. ಫೈಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಕ್ಯೂಬ್. ನೋಡಿ ಮಕ್ಕಳ, ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ಸ್ ಇ ನಾಟ್ ಎ ಕ್ಯೂಬ್, ಆಪ್ಷನ್ ಬಿ ಇ ನಾಟ್ a cube by 2, option C 0, option D E naught a cube by root 2. Which one is right answer? Electric field ಒಳಗ let us consider any closed surface placed in uniform electric field, then electric flux through closed surface is 0. ಹೌದಾ? But here observe ಮಾಡಿ, electric field is non-uniform. Electric field is variable. It varies along x direction. ನೋಡಿ ಇಲ್ಲಿ ಮಕ್ಕಳ, E is equals to E naught x I cap ಅಂತ ಕೊಟ್ಟಿದ್ದಾರೆ. Here electric field is non-uniform. Then ನೋಡಿ ಮಕ್ಕಳ, ಇಲ್ಲಿ ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಆಗಿತ್ತು ಅಂದ್ರೆ 0 is right answer. But here non-uniform. So ಹಾಗಾದ್ರೆ what is the electric flux? ಫ್ಲಕ್ಸ್ ಥ್ರೋ ಕ್ಯೂಬ್ ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೋ ಫಸ್ಟ್ ಫೇಸ್, ಫ್ಲಕ್ಸ್ ಥ್ರೋ ಸೆಕೆಂಡ್ ಫೇಸ್, ಪ್ಲಸ್ ಅಂಡ್ ಸೋ ಆನ್, ಫ್ಲಕ್ಸ್ ಥ್ರೋ ಅಪ್ ಟು 6th ಫೇಸ್. ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಫಸ್ಟ್ ಫೇಸ್ ಅಂತ ಕೇಳಿದ್ರೆ ಏರಿಯಾ ವೆಕ್ಟರ್ ಈಸ್ ಔಟ್ವರ್ಡ್ ನಾರ್ಮಲ್. ಏರಿಯಾ ವೆಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, ಏರಿಯಾ ವೆಕ್ಟರ್ ಔಟ್ವರ್ಡ್ ನಾರ್ಮಲ್ ಎಕ್ಸ್ ಡೈರೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. Phi1 is equals to ಏನಂತ ಬರೀಬಹುದು ನೋಡಿ ಮಕ್ಕಳ, ಇಲ್ಲಿ Phi1 is equals to EA cos theta. ಫಾರ್ಮುಲಾ ಏನು? Phi is equals to EA cos theta. Here Phi1 is equals to E ಅಂತ ಹೇಳಿದ್ರೆ E naught x ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಫಸ್ಟ್ ಫೇಸಿಗೆ ಆರಿಜಿನ್ ಇಂದ ಎಷ್ಟಿದೆ? E is equals to E naught x is equals to A ಅಂತ ಬರೀಬಹುದಾ? ಸೊ ಹಾಗಾದ್ರೆ E is equals to E naught A into area of first phase, area of square A square cos theta. Here cos 180 ಅಂತ ಬರೀಬಹುದಾ? ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ಆಪೋಸಿಟ್ ಡೈರೆಕ್ಷನ್ 180. ಸೊ ಹಾಗಾದ್ರೆ Phi1 is equals to ಎಷ್ಟು ಮಕ್ಕಳ? ಮೈನಸ್ E naught A ಕ್ಯೂಬ್ ಬರೀಬಹುದಾ? Similarly, Phi2 is equals to ಮಕ್ಕಳ ಅಬ್ಸರ್ವ್ ಮಾಡಿ, Phi2 ಸೆಕೆಂಡ್ ಫೇಸ್, ದಿಸ್ ಇಸ್ ಫಸ್ಟ್ ಫೇಸ್, ದಿಸ್ ಇಸ್ ಸೆಕೆಂಡ್ ಫೇಸ್. ಓಕೆ, ಅಪ್ವರ್ಡ್ ಥರ್ಡ್ ಫೇಸ್, ಡೌನ್ವರ್ಡ್ ಫೋರ್ತ್ ಫೇಸ್, ಫ್ರಂಟ್ ಫೇಸ್ ಫಿಫ್ತ್ ಫೇಸ್, ಬ್ಯಾಕ್ ಸೈಡ್ ಸಿಕ್ಸ್ತ್ ಫೇಸ್, 6 ಫೇಸಸ್ ಆಫ್ ದ ಕ್ಯೂಬ್ ಅಂತ ಬರ್ತಾ ಇದ್ದೀನಿ. ಓಕೆ, Phi2 is equals to ಏನಂತ ಬರೀಬಹುದು ಮಕ್ಕಳ? ಇಲ್ಲಿ ಅಬ್ಸರ್ವ್ ಮಾಡಿ, Phi2 is equals to EA cos theta. ಓಕೆ, Phi is equals to EA cos theta ಅಂತ ಗೊತ್ತು. Here Phi2 ಅಂತ ಬರ್ದಿದ್ದೀನಿ ಮಕ್ಕಳ. Phi2 is equals to E ಅಂತ ಹೇಳಿದ್ರೆ ಏನಪ್ಪಾ? E naught x ಅಂತ ಇದೆ. E naught x ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಇಲ್ಲಿ ಆರಿಜಿನ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು? A ಪ್ಲಸ್ A 2A ಅಂತ ಬರೀಬಹುದಾ? E is equals to E naught x, E naught into 2A into A ಅಂತ ಹೇಳಿದ್ರೆ A square, area of second phase, A into A square cos 0 is 1. So our Phi2 is equals to plus E naught 2A cube ಬರೀಬಹುದಾ? ಪ್ಲಸ್ E naught 2A ಕ್ಯೂಬ್. ಮಕ್ಕಳ ಇನ್ನು ಅಬ್ಸರ್ವ್ ಮಾಡಿ, 5 3 5 4 5 6 is equals to 0 ನಾ? ಏನಕ್ಕೆ? ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ಆರ್ angle between them is 90 degree.
ಸೊ ಹಾಗಾಗಿ ಫ್ಲಕ್ಸ್ ಥ್ರೂ ಆಲ್ ದೀಸ್ ಫೇಸಸ್ is 0. Then what is the total electric flux? Total electric flux is equals to phi1 plus phi2 plus phi3 plus phi4 ಎಷ್ಟು minus E naught A cube plus E naught 2 E naught A cube. Then what is the resultant electric flux? ಅಥವಾ total electric flux through cube is E naught A cube. 2 E naught A cube minus E naught A cube, that is E naught A cube. Option A is right answer. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ? Electric flux through when electric flux through any closed surface is 0. ಯಾವಾಗ ಅಂತ ಹೇಳಿದ್ರೆ when uniform electric field is present, then electric flux through any closed surface is 0. In non-uniform electric field electric flux 0 ಆಯ್ತಾ? ಇಲ್ಲ. ಗೊತ್ತಾಯ್ತಾ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇರ್ರೆಸ್ಪೆಕ್ಟಿವ್ ಆಫ್ ಶೇಪ್ ಅಂಡ್ ಸೈಜ್, ಎನಿ ಕ್ಲೋಸ್ಡ್ ಸರ್ಫೇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ 0 ಅಂತ ಬರೀತಾ ಇದ್ವಿ. ಓಕೆ ಮಕ್ಕಳ, ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಗೊತ್ತಾಯ್ತಾ? ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್, ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ನೆಕ್ಸ್ಟ್ ಮಕ್ಕಳ, ಗಾಸ್ ಲಾ. ಗಾಸ್ ಲಾ ವೆರಿ 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 ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಟೈಮ್ಸ್ 2 ಮಾರ್ಕ್ ಅಥವಾ 3 ಮಾರ್ಕಿಗೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಕೇಳ್ತಾರೆ ಮಕ್ಕಳ. ಏನು ಗಾಸ್ ಲಾ ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಫಸ್ಟ್ ಸ್ಟೇಟ್ಮೆಂಟ್ ಬರೀತೀನಿ, ಆಮೇಲೆ ಡಿಸ್ಕಸ್ ಮಾಡೋಣ. ಗಾಸ್ ಲಾ ಅಂತ ಹೇಳಿದ್ರೆ ನೋಡಿ ಇಲ್ಲಿ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್, ದ ಟೋಟಲ್ electric flux through any closed surface in free space is equals to 1 by epsilon naught times the total charge enclosed by the surface. ಮಕ್ಕಳ ನೀಟಾಗಿ ನೋಡ್ತಾ ಹೋಗಿ. ಗಾಸ್ ಲಾ ಏನ್ ಹೇಳುತ್ತೆ? ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಇಸ್ ಈಕ್ವಲ್ಸ್ ಟು 1 by epsilon naught times the total charge enclosed by the surface. So total electric flux through any closed surface is equals to 1 by epsilon naught times the total charge enclosed. This is charge enclosed ಅಥವಾ charge inside the closed surface ಅಂತ ಕರೀತೀವಿ. ಗೊತ್ತಾಗ್ತಿದ್ಯಾ? ಏನ್ ಸರ್ ಏನ್ ಹಿಂಗ್ ಅಂತ ಹೇಳಿದ್ರೆ ಮಕ್ಕಳ, ಇಲ್ಲಿವರೆಗೂ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರನಪ್ಪ, ಹಿಯರ್ ಆಲ್ಸೋ ವಿ ಡಿಸ್ಕಸಿಂಗ್ ಫ್ಲಕ್ಸ್, ಬಟ್ ಹಿಯರ್ ಫ್ಲಕ್ಸ್ ಥ್ರೂ ಕ್ಲೋಸ್ಡ್ ಸರ್ಫೇಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಟೋಟಲ್ ಚಾರ್ಜ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೋಟಲ್ ಚಾರ್ಜ್ ನೋಡಿ ಇಲ್ಲಿ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಇಸ್ ಈಕ್ವಲ್ಸ್ ಟು 1 by epsilon naught times the total charge enclosed by the surface. For example, ಮಕ್ಕಳ ಇಲ್ಲಿ let us consider closed surface. This is ಸ್ಪೆರಿಕಲ್ ಸರ್ಫೇಸ್ ಅಂತ ಅನ್ಕೊಳ್ಳಿ. ಸ್ಪೆರಿಕಲ್ ಸರ್ಫೇಸ್ ಒಳಗಡೆ 2 ಪಾಯಿಂಟ್ ಚಾರ್ಜಸ್ ಇದೆ, Q1 Q2. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಕ್ಲೋಸ್ಡ್ ಸರ್ಫೇಸ್ ಅಂತ ಕೇಳಿದ್ರೆ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಕ್ಲೋಸ್ಡ್ ಸ್ಪೆರಿಕಲ್ ಸರ್ಫೇಸ್ is equals to Q1 plus Q2 divided by epsilon naught. Then ಗೊತ್ತಾಯ್ತಾ? ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್, ಟೋಟಲ್ ಚಾರ್ಜ್ ಎಷ್ಟಿದೆ ಇದರೊಳಗಡೆ? 2 ಪಾಯಿಂಟ್ ಚಾರ್ಜಸ್ ಇದೆ, Q1 plus Q2 by epsilon naught. ಓಕೆ ಮಕ್ಕಳ, ಈಗ ಡೈಪೋಲ್ ಇದೆ ಅಂತ ಅನ್ಕೊಳ್ಳಿ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಕ್ಲೋಸ್ಡ್ ಸರ್ಫೇಸ್ ವೆನ್ ಡೈಪೋಲ್ is present inside the closed surface? Then total electric flux through closed surface is equals to 0 because total net charge inside the surface is minus Q plus Q. Total charge is 0. ಗೊತ್ತಾಗ್ತಿದ್ಯಾ? ಓಕೆ ನೋಡಿ ಮಕ್ಕಳ, ಈಗ phi closed is equals to flux through closed surface is equals to Q by epsilon naught ಅಂತ ಬಂತು. ಹೇಗೆ ಬರದ್ವಿ ಈ ರಿಲೇಷನ್ ನ ನೋಡ್ತಾ ಹೋಗೋಣ. ನೋಡಿ ಮಕ್ಕಳ, ಇಲ್ಲಿ let us consider point charge Q ಅನ್ನೋದೇನಪ್ಪ? ಪಾಯಿಂಟ್ ಚಾರ್ಜ್ ಎಲ್ಲಿದೆ ಅಂತ ಹೇಳಿದ್ರೆ
It is present inside the sphere. Let us consider point charge is present inside the closed surface, spherical surface. Okay, point charge ide inside the sphere. Radius of the sphere is r ಅಂತ ಬರ್ತಿದ್ದೀನಿ. ಮಕ್ಕಳ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ entire this sphere na area of the sphere A is entire area of sphere, spherical surface. ಬಟ್ ಈಗ ನಾನು ಈ ಅಷ್ಟು ಏರಿಯಾನ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ವಿ ಕಾಲ್ ಇಟ್ as ಎಲಿಮೆಂಟರಿ ಏರಿಯಾ. ನೋಡಿ ಮಕ್ಕಳ, ದಿಸ್ ಇಸ್ ಎಲಿಮೆಂಟರಿ ಏರಿಯಾ DA ಅಂತ ಬರಿತಾ ಇದ್ದೀನಿ. ನೋಡಿ ಇಲ್ಲಿ ಅಷ್ಟು ಏರಿಯಾನ ನಾನು ಸ್ಮಾಲ್ ಪಾರ್ಟ್ಸ್ ಆಗಿ ಬರಿತಾ ಹೋಗ್ತೀನಿ. ಸ್ಮಾಲ್ ಪಾರ್ಟ್ಸ್ ಇದಷ್ಟು ಆಡ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ? DA ಪ್ಲಸ್ DA ಅಥವಾ ಇಂಟಿಗ್ರೇಷನ್ ಆಫ್ DA is A ಅಂತ ಬರೀತೀನಿ. ಟೋಟಲ್ ಏರಿಯಾ ಸಿಗುತ್ತಾ? ಓಕೆ, ಈಗ ಅಬ್ಸರ್ವ್ ಮಾಡಿ, ಯಾವುದೇ ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ಚಾರ್ಜ್ ಹಿಯರ್ ವಿ ಟೇಕನ್ ಪಾಸಿಟಿವ್ ಚಾರ್ಜ್, ಪ್ಲಸ್ ಕ್ಯೂ ಇದೆ. ಚಾರ್ಜ್ ತನ್ನ ಸುತ್ತ ಏನ್ ಮಾಡ್ತಾ ಇರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಎಮಿಟ್ ಮಾಡ್ತಾ ಇರುತ್ತೆ. ಮಕ್ಕಳು ಅಬ್ಸರ್ವ್ ಮಾಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಎಮಿಟ್ ಮಾಡ್ತಾ ಇರುತ್ತೆ ತನ್ನ ಸುತ್ತ. ದೆನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳ್ಬೋದಾ? ಹಿಯರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ತನ್ನ ಸುತ್ತ ಎಮಿಟ್ ಮಾಡ್ತಾ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ನಾನು ಎಲಿಮೆಂಟರಿ ಏರಿಯಾ ಅಂತ ತಗೊಂಡಿದ್ದೀನಿ. ಎಲಿಮೆಂಟರಿ ಏರಿಯಾ ಮುಖಾಂತರ ಏನಾಗ್ತಾ ಇದೆ? ಫೀಲ್ಡ್ ಲೈನ್ಸ್ ಬರ್ತಾ ಇದೆ. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಿಸ್ ಎಂಟೈರ್ ಸ್ಪೆರಿಕಲ್ ಸರ್ಫೇಸ್. ಬಟ್ ನಾನಿಲ್ಲಿ ಎಲಿಮೆಂಟರಿ ಏರಿಯಾ ತಗೊಂಡಿದ್ದೀನಿ. ಸೊ ಎಲಿಮೆಂಟರಿ ಏರಿಯಾ ಮುಖಾಂತರ ಹಾಗಾದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಷ್ಟು ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, D5 ಅಂತ ಬರಿಬಹುದಾ? ಎಲಿಮೆಂಟರಿ ಫ್ಲಕ್ಸ್ D5 ಅಂತ ಹೇಳಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಥ್ರೂ ದಿಸ್ ಪ್ಲೇನ್ ಸರ್ಫೇಸ್, ಎಲಿಮೆಂಟರಿ ಸರ್ಫೇಸ್. D5 is equals to ಏನಂತ ಬರೀಬಹುದು? Phi is equals to, we know that electric flux formula, Phi is equals to EA cos theta ಅಂತ ಬರಿತಾ ಇದ್ವಿ. ಎಲೆಕ್ಟ್ರಿಕ್ ಫ್ಲಕ್ಸ್ Phi is equals to EA cos theta, where theta is angle between E and A, number of field lines passing perpendicular to plane surface. ಇಲ್ಲಿ plane surface, this is elementary plane surface. ಮಕ್ಕಳ ನೋಡಿ, ಇಲ್ಲಿ D5 is equals to EDA cos theta ಅಂತ ಬರಿಬಹುದಾ? Here theta ಅಬ್ಸರ್ವ್ ಮಾಡಿ ಮಕ್ಕಳ, theta is 0 degree. ಏನಕ್ಕೆ? ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ಅಂತ ಹೇಳಿದ್ರೆ ಔಟ್ವರ್ಡ್ ನಾರ್ಮಲ್. ಗೊತ್ತಾಗ್ತಿದ್ಯಾ? For 3D surfaces, area vector is outward normal. ಬರಿಬಹುದಾ? E bar dot DA bar is equals to EDA cos theta. Here theta is 0 degree. Then D5 is equals to EDA cos 0. So D5 is equals to EDA. ಬರಿಬಹುದಾ ಮಕ್ಕಳ? ಫ್ಲಕ್ಸ್ ಥ್ರೂ ಫಸ್ಟ್ ಎಲಿಮೆಂಟರಿ ಏರಿಯಾ. ಇದನ್ನ ನಾನು ಏನಂತ ಬರೆದೆ? D5(1) ಅಂತ ಬರೀತೀನಿ. ಹಾಗಾದ್ರೆ D5(2) ಫ್ಲಕ್ಸ್ ಥ್ರೂ ದಿಸ್ ಸೆಕೆಂಡ್ ಎಲಿಮೆಂಟರಿ ಏರಿಯಾ ಅಂತ ತಗೊಳ್ತಾ ಇದ್ದೀನಿ. ದಿಸ್ ಇಸ್ DA1, ದಿಸ್ ಇಸ್ DA2 ಅಂತ ತಗೊಂಡೆ. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಂಗ್ ಥ್ರೂ ದಿಸ್ ಎಲಿಮೆಂಟರಿ ಏರಿಯಾ ಈಸ್ ಏನಂತ ಬರೀತೀನಿ? E. Electric field is uniform at all the points, uniform. Then D5(2) is equals to EDA again cos 0. ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ ಮಕ್ಕಳ, ವಾಟ್ ಇಸ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್? ನೋಡಿ ಇಲ್ಲಿ D5 ಈ ತರ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಎಲಿಮೆಂಟರಿ ಏರಿಯಾ, ಅದಷ್ಟನ್ನು ನಾನು ಆಡ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತಪ್ಪ? ಏನ್ ಸಿಗುತ್ತೆ? ಟೋಟಲ್ ಫ್ಲಕ್ಸ್ ಸಿಗುತ್ತಾ? ಟೋಟಲ್ ಫ್ಲಕ್ಸ್ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ D5 is equals to ಇಂಟಿಗ್ರೇಷನ್ ಆಫ್ DA ಅಂತ ಬರಿಬಹುದಾ? ಇಂಟಿಗ್ರೇಷನ್ ಆಫ್ D5 is 5. ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು, ನೋಡಿ ಮಕ್ಕಳ, ಹಿಯರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಹಾಗಾಗಿ E ನ ಔಟ್ ಸೈಡ್ ದ ಇಂಟಿಗ್ರೇಷನ್ ತೆಗಿತೀನಿ. E ಇಂಟು ಇಂಟಿಗ್ರೇಷನ್ ಆಫ್ DA is A. Phi is equals to EA ಅಂತ ಬರಿಬಹುದಾ? ಗೊತ್ತಾಗ್ತಿದ್ಯಾ? Phi is equals to E into A ಅಂತ ಬರ್ದೆ. ಹಾಗಾದ್ರೆ ಮಕ್ಕಳು ಅಬ್ಸರ್ವ್ ಮಾಡಿ, ಇಲ್ಲಿ Phi is equals to E ಅಂತ ಹೇಳಿದ್ರೆ ಏನಪ್ಪ? ಎಲೆಕ್ಟ್ರಿಕ್ ಫೀಲ್ಡ್ at a distance R, capital R. What is the electric field at a distance R? Due to this point charge, E is equals to KQ by R square. ಬರಿಬಹುದಾ? ಗೊತ್ತಾಗ್ತಿದ್ಯಾ? ಸೊ ನೋಡಿ ಮಕ್ಕಳ, ಇಲ್ಲಿ Phi is equals to EA ಅಂತ ಇದೆ. E ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪಾಯಿಂಟ್ ಚಾರ್ಜ್, ಸೆಂಟರ್ ಆಫ್ ದ ಸ್ಪಿಯರ್ ಚಾರ್ಜ್ ಇದೆಯಲ್ಲ, ಆ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆರ್ ಎಷ್ಟಿದೆ? KQ, K ನ 1/4πε0 into Q by R square. ಬರಿಬಹುದಾ ಮಕ್ಕಳ? KQ by R square ನ 1/4πε0 ಬರ್ದಿದ್ದೀನಿ, ಬಿಕಾಸ್ ಚಾರ್ಜ್ ಇಸ್ ಪ್ರೆಸೆಂಟ್ ಇನ್ ಫ್ರೀ ಸ್ಪೇಸ್ ಅಂತ ತಗೊಂಡಿದ್ದೀನಿ. ಓಕೆ, ಏರಿಯಾ ಆಫ್ ದ ಸ್ಪಿಯರ್ ನೋಡಿ ಮಕ್ಕಳ, ಏರಿಯಾ ಆಫ್ ದ ಸ್ಪಿಯರ್, ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಈಸ್ 4πr square. ನೋಡಿ ಮಕ್ಕಳ, ಇಲ್ಲಿ 4πr square cancel. What is the electric flux through closed surface? Q by epsilon naught. This is the Gauss law, Gauss theorem ಅಂತ ಕರೀತಾರೆ.
ಗೊತ್ತಾಯ್ತಾ ಮಕ್ಕಳ ಏನು ಗಾಸ್ ಲಾ ಸ್ಟೇಟ್ಮೆಂಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಇಸ್ ಈಕ್ವಲ್ಸ್ ಟು 1 by epsilon naught times the total charge enclosed by the surface. This is the total charge present inside the closed surface. ಅರ್ಥ ಆಯ್ತಾ? ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅರ್ಥ ಆಯ್ತಾ? ಗೊತ್ತಾಯ್ತಾ ಮಕ್ಕಳ? ಕೆಲವು ಬುಕ್ ಅಲ್ಲಿ ಓಕೆ ಇಂಟಿಗ್ರೇಷನ್ ಬದಲು ಸಮೇಷನ್ ಆಫ್ ಡಿ5 ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಇ ಡಿ ಎ ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ಆಲ್ ಡಿ ಎ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಸಮೇಷನ್. ಬಟ್ ಇಂಟಿಗ್ರೇಷನ್ ಗಿವ್ಸ್ ಎಕ್ಸಾಕ್ಟ್ ಸಮೇಷನ್. ಓಕೆ ರಪ್ ಮಾಡ್ಲಾ? ಓಕೆ ಗಾಸ್ law in electrostatics. Okay makla, electric flux through any closed surface in free space is equals to 1 by epsilon naught times the total charge enclosed by the surface. Okay makla ನೋಡಿ ಇಲ್ಲಿ ಈಗ ಸೇಮ್ ಕ್ವೆಶ್ಚನ್. Q is charge, point charge is present inside the closed surface of radius 2r ಅಂತ ಬರ್ತಿದ್ದೀನಿ. What is the electric flux through this closed surface ಅಂತ ಕೇಳಿದ್ರು. ಕ್ವೆಶ್ಚನ್ ನೋಡಿ ಅಬ್ಸರ್ವ್ ಮಾಡಿ. ಏನ್ ಚೇಂಜ್ ಆಯ್ತಪ್ಪ ಇಲ್ಲಿ? ರೇಡಿಯಸ್ ಚೇಂಜ್ ಮಾಡಿದೆ. ಆಗ್ಲೇ r ಅಂತ ಕೊಟ್ಟಿದೆ, ಈಗ 2r ಅಂತ ಮಾಡಿದೆ. ಹಾಗಾದ್ರೆ what is the electric flux? phi is equals to same EA ಅಂತ ಬಂತು ಹೌದಾ? phi is equals to EA. phi is equals to E ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ at a distance 2r ಏನಂತ ಬರೀತೀರಾ ಮಕ್ಕಳ? k cube by r square 2r whole square into area, surface area of the sphere is 4 pi into 2r whole square. ಬರಿಬಹುದಾ? ಅಗೈನ್ ಸೇಮ್ ನೋಡಿ ಮಕ್ಕಳ, ಇಲ್ಲಿ 2r square ಕ್ಯಾನ್ಸಲ್. ಕೆ ಅಂತ ಹೇಳಿದ್ರೆ 1 by 4 pi epsilon naught q into 4 pi 4 pi cancel q by epsilon naught. ಹಾಗಾದ್ರೆ what is the electric flux through closed surface? q by epsilon naught. radius 2r ಇರಲಿ 3r ಇರಲಿ 3r. what is the electric flux through closed surface when charge is present inside the closed surface? then phi E is equals to q inside upon epsilon naught, irrespective of its shape and size. ಮಕ್ಕಳ irrespective of its shape and size. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಪೆರಿಕಲ್ ಸರ್ಫೇಸ್ ತಗೊಂಡೆ, ಸಿಲಿಂಡ್ರಿಕಲ್ ಸರ್ಫೇಸ್ ಇತ್ತು ಅಂತ ಅನ್ಕೊಳ್ಳಿ. ಸಿಲಿಂಡ್ರಿಕಲ್ ಸರ್ಫೇಸ್ ಚಾರ್ಜ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳಿದ್ರೆ phi E is equals to q by epsilon naught. ಗೊತ್ತಾಗ್ತಿದ್ಯಾ? ಐದರ್ ಕ್ಯೂಬ್ ತಗೊಂಡ್ರಿ ಅಂತಾನೆ ಅನ್ಕೊಳ್ಳಿ, ಕ್ಯೂಬ್ ತಗೊಂಡ್ರಿ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕ್ಲೋಸ್ಡ್ ಸರ್ಫೇಸ್ ಅಂತ ಕೇಳಿದ್ರೆ phi E is equals to q by epsilon naught. ಒಂದು ನೋಟ್ ಅಲ್ಲಿ ಬರ್ಕೊಳ್ಳಿ, electric flux through any closed surface when write down charge enclosed by any closed surface irrespective of shape and size, irrespective of shape and size, electric flux through closed surface is q by epsilon naught. ಮಕ್ಕಳ ಬರ್ದಿದ್ ಗೊತ್ತಾಯ್ತಾ? electric flux through when charge enclosed by any closed surface. ಚಾರ್ಜ್ ಇದೆ ಯಾವುದೇ ಒಂದು ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಅಂತ ಅನ್ಕೊಳ್ಳಿ, irrespective of shape and size. what is the electric flux through that closed surface? is q inside upon epsilon naught. net electric flux ಅಥವಾ total electric flux through any closed surface in free space is equals to 1 by epsilon naught times the total charge enclosed by the surface. ಅರ್ಥ ಆಯ್ತಾ ಮಕ್ಕಳ? ಅರ್ಥ ಆಯ್ತಾ? ಗಾಸ್ ಲಾ ಗೊತ್ತಾಯ್ತಾ? ಓಕೆ ಮಕ್ಕಳ ನೋಡಿ ಇಲ್ಲಿ ನೆಕ್ಸ್ಟ್ ಗಾಸ್ ಲಾ.
ಮಕ್ಕಳ ಗಾಸ್ ಲಾ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇತ್ತು ಅಂತ ಹೇಳಿದ್ರೆ ಗಾಸ್ ಲಾನ ಯೂಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ತೀವಿ. ನಿಮ್ ಸಿಲೆಬಸ್ ಅಲ್ಲಿ 3 ಡಿರೈವೇಶನ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್, ಕಂಡಕ್ಟಿಂಗ್ ಶೆಲ್, on the surface of the plane sheet at a distance, or what is the electric field due to a plane sheet, ಅಥವಾ infinite wire electric field find out ಮಾಡ್ಲಿಕ್ಕೆ ಗಾಸ್ ಲಾನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಒಂದೇನು ಅಂತ ಹೇಳಿದ್ರೆ ಮಕ್ಕಳ ಗಾಸ್ ಲಾ is always applicable, but it is not always useful. ಮಕ್ಕಳ ಎಲ್ಲಾ ಕಡೆ ನಾವು ಯಾವುದೇ ಕ್ಲೋಸ್ಡ್ ಸರ್ಫೇಸ್ ಇದೆ ಅಂತ ಹೇಳಿದ್ರೆ ಗಾಸ್ ಲಾನ ಅಪ್ಲೈ ಮಾಡಬಹುದು, ಬಟ್ ದಿಸ್ ಇಸ್ ನಾಟ್ ಆಲ್ವೇಸ್ ಯೂಸ್ಫುಲ್. ಎಲ್ಲಾ ಕಡೆನೂ ಯೂಸ್ ಆಗಲ್ಲ. ಸೊ ಗಾಸ್ ಲಾನ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಗಾಶಿಯನ್ ಸರ್ಫೇಸ್ ನ ಡ್ರಾ ಮಾಡಬೇಕು. ಮಕ್ಕಳ ಗಾಶಿಯನ್ ಸರ್ಫೇಸ್ ಅಂತ ಹೇಳಿದ್ರೆ ಇಟ್ ಈಸ್ ಆನ್ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್. ಇಮ್ಯಾಜಿನರಿ closed surface contain a charged body contain a charged body which is drawn for the application of gas law. ಮಕ್ಕಳ ನೋಡಿ ಇಲ್ಲಿ ಒಂದು ಲೈನ್ ಬರ್ದೆ, ಗಾಸ್ ಲಾನ ನಾವು ಎಲ್ಲಿ ಬೇಕಾದ್ರೂ ಯಾವುದೇ ಕ್ಲೋಸ್ಡ್ ಸರ್ಫೇಸ್ ಇದೆ ಅಂತ ಹೇಳಿದ್ರೆ ನಾವು ಅಪ್ಲೈ ಮಾಡಬಹುದು, ಬಟ್ ಇಟ್ ಇಸ್ ನಾಟ್ ಆಲ್ವೇಸ್ ಯೂಸ್ಫುಲ್. ಗಾಸ್ ಲಾ ಯೂಸ್ಫುಲ್ ಆಗ್ಬೇಕು ಅಂತ ಹೇಳಿದ್ರೆ ಸರ್ಟೇನ್ ಕಂಡೀಷನ್ಸ್ ಫಾರ್ ಅಪ್ಲೈಯಿಂಗ್ ಗಾಸ್ ಲಾ. ಈ ಕಂಡೀಷನ್ಸ್ ನೆನಪಿರ್ಬೇಕು. ಅಪ್ಲೈಯಿಂಗ್ ಗಾಸ್ ಲಾ ಅಥವಾ ಕಂಡೀಷನ್ಸ್ ಫಾರ್ ಡ್ರಾಯಿಂಗ್ ಗಾಶಿಯನ್ ಸರ್ಫೇಸ್. ನೋಡಿ ಮಕ್ಕಳ, ಇಲ್ಲಿ ಗಾಶಿಯನ್ ಸರ್ಫೇಸ್ ನಾವು ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಒಂದು ಇಮ್ಯಾಜಿನರಿ ಸರ್ಫೇಸ್ ನ ನಾವು ಡ್ರಾ ಮಾಡಬೇಕು. ವಿ ಕಾಲ್ ಇಟ್ ಆಸ್ ಗಾಶಿಯನ್ ಸರ್ಫೇಸ್. ಗಾಶಿಯನ್ ಸರ್ಫೇಸ್ ನ ಡ್ರಾ ಮಾಡ್ತೀವಿ ಏನಕ್ಕೆ ಅಂದ್ರೆ ಗಾಸ್ ಲಾನ ಅಪ್ಲೈ ಮಾಡ್ಲಿಕ್ಕೋಸ್ಕರ. ಗಾಶಿಯನ್ ಸರ್ಫೇಸ್ ಇಸ್ ಅನ್ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ಕಂಟೈನಿಂಗ್ ಅ ಚಾರ್ಜ್ಡ್ ಬಾಡಿ. ಆ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಏನಿರುತ್ತೆ, ಚಾರ್ಜ್ಡ್ ಬಾಡಿ ಇರುತ್ತೆ ಅಂತ ಅನ್ಕೊಳ್ಳಿ. ವಿಚ್ ಈಸ್ ಡ್ರಾನ್, ಆ ಗಾಶಿಯನ್ ಸರ್ಫೇಸ್ ಡ್ರಾ ಮಾಡಿರೋ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ ಫಾರ್ ದ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅಪ್ಲೈ ಮಾಡ್ಲಿಕ್ಕೋಸ್ಕರ. ಏನು ಸರ್ ಕಂಡೀಷನ್ಸ್ ಅಂತ ಹೇಳಿದ್ರೆ ಮಕ್ಕಳ 1 by 1 ಒಂದು 4 ಕಂಡೀಷನ್ ಬರೀತೀನಿ ನೋಡಿ. ಇಲ್ಲಿ ಗಾಶಿಯನ್ ಸರ್ಫೇಸ್ ಗಾಸ್ ಲಾ ಯೂಸ್ಫುಲ್ ಆಗ್ಬೇಕು ಅಂತ ಹೇಳಿದ್ರೆ ಕಂಡೀಷನ್ಸ್ ಫಾಲೋ ಆಗಿರ್ಬೇಕು. ಗಾಶಿಯನ್ ಸರ್ಫೇಸ್ ಮಸ್ಟ್ ಬಿ ಸಿಮೆಟ್ರಿಕ್ ಅಬೌಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಮಕ್ಕಳ ನೋಡಿ ಇಲ್ಲಿ ಗಾಶಿಯನ್ ಸರ್ಫೇಸ್ ಮಸ್ಟ್ ಬಿ ಸಿಮೆಟ್ರಿಕ್ ಅಬೌಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಓಕೆ, ಗಾಶಿಯನ್ ಸರ್ಫೇಸ್ ಸಿಮೆಟ್ರಿಕ್ ಅಬೌಟ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಥವಾ ಯೂನಿಫಾರ್ಮ್ ಅಥವಾ ಈಕ್ವಲ್ at all the points on the Gaussian surface. ನೋಡಿ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಸ್ಟ್ ಬಿ ಏನಂತ ಹೇಳ್ಬಹುದು, ಮಸ್ಟ್ ಬಿ ಸಿಮೆಟ್ರಿಕ್ ಅಥವಾ ಮಸ್ಟ್ ಬಿ ಯೂನಿಫಾರ್ಮ್, ಕಾನ್ಸ್ಟೆಂಟ್, ಈಕ್ವಲ್ ಅಟ್ ಆಲ್ ದ ಪಾಯಿಂಟ್ಸ್ ಆನ್ ದ ಗಾಶಿಯನ್ ಸರ್ಫೇಸ್. ಅಂಡ್ ಆಲ್ಸೋ ಥೀಟಾ ಅಂತ ಹೇಳಿದ್ರೆ ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ಇ ಅಂಡ್ ಎ. ಈ theta must be same at all the points on the Gaussian surface. ನೋಡಿ ಮಕ್ಕಳ, ಇಲ್ಲಿ ಫಾರ್ ಎಕ್ಸಾಂಪಲ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಇರುತ್ತೆ ಅಥವಾ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇರುತ್ತೆ.
theta must be theta ಅಂತ ಹೇಳಿದ್ರೆ it is the angle between E and A must be same at all the points on the Gaussian surface ಅಂತ ಬರೀತಾ ಇದ್ದೀನಿ. ಓಕೆ, ನಾ ಲಾಸ್ಟ್ ಒನ್ ಮಕ್ಕಳ ನೋಡಿ ಇಲ್ಲಿ Gaussian surface not Gaussian surface should not drawn on the point charge. ನೋಡಿ ಮಕ್ಕಳ ಇಲ್ಲಿ ಏನಂತ ಹೇಳಿದ್ರೆ ಗಾಷಿಯನ್ ಸರ್ಫೇಸ್ ನ ನಾವು ಡ್ರಾ ಮಾಡಬೇಕು, ಬಟ್ ಆ ಸರ್ಫೇಸ್ ಯಾವ್ದೋ ಒಂದು ಪಾಯಿಂಟ್ ಚಾರ್ಜ್ ಇದೆ, Q ಅನ್ನೋ ಪಾಯಿಂಟ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ಈ ಪಾಯಿಂಟ್ ಚಾರ್ಜ್ ನ ಮೇಲೆ ಈ ತರ ಗಾಷಿಯನ್ ಸರ್ಫೇಸ್ ಶುಡ್ ನಾಟ್ ಡ್ರಾನ್ ಆನ್ ದ ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ಸೈಡ್ ದ ಗಾಷಿಯನ್ ಸರ್ಫೇಸ್ ಆಗಿರ್ಬೇಕು. ಆ ಚಾರ್ಜ್ ಮೇಲೆನೆ ನಾವು ಗಾಷಿಯನ್ ಸರ್ಫೇಸ್ ನ ಡ್ರಾ ಮಾಡಬಾರ್ದು. ಈ 4 ಕಂಡೀಷನ್ಸ್ ನೆನಪಿತ್ತು ಅಂತ ಹೇಳಿದ್ರೆ ನಾವು ಗಾಸ್ ಲಾನ ಅಪ್ಲೈ ಮಾಡಬಹುದು. ಸೊ ಗಾಸ್ ಲಾನ ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡಬಹುದು. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಇರಬೇಕು ಅಂತೇನಿಲ್ಲ, ಇವನ್ ಅಪ್ಲೈ ಮಾಡಬಹುದು. ಇಟ್ ಈಸ್ ಆಲ್ವೇಸ್ ಅಪ್ಲಿಕೇಬಲ್, ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ಯೂಸ್ಫುಲ್. ಗೊತ್ತಾಗ್ತಿದ್ಯಾ? ಸೊ ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇವ್ 4 ಪಾಯಿಂಟ್ಸ್ ನೆನಪಲ್ಲಿ ಇರಬೇಕು. ಗಾಷಿಯನ್ ಸರ್ಫೇಸ್ ಮಸ್ಟ್ ಬಿ ಸಿಮೆಟ್ರಿಕ್ ಅಬೌಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. Then electric field must be symmetric at all the points on the Gaussian surface, and theta, it is the angle between E and A, must be same at all the points on the Gaussian surface. Either theta 0 degree ಅಥವಾ 90 degree ಇರುತ್ತೆ. Gaussian surface should not drawn on the point charge. It is always drawn inside the Gaussian surface. Okay, point charge should be present inside the Gaussian surface. Then Gauss law is useful. ಓಕೆ ಮಕ್ಕಳ, ಇದೊಂದು 4 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಗಾಸ್ ಲಾ ಅಪ್ಲೈ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ತೀವಲ್ಲ, ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಆಗ್ಲೇ ಹೇಳಿದ್ನಲ್ಲ ಡಿರೈವೇಶನ್ಸ್ ಅಲ್ಲಿ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಕಂಡಕ್ಟಿಂಗ್ ಶೆಲ್, ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟಿಂಗ್ ಶೆಲ್, ಇನ್ಸೈಡ್ ದ ಶೆಲ್, ಎಲ್ಲಾ ಕಡೆ ಗಾಸ್ ಲಾ ಯೂಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಅಲ್ಲೆಲ್ಲ ಯೂಸ್ ಆಗತ್ತೆ. ಓಕೆ, ಲಾಸ್ಟ್ ಮಕ್ಕಳ ನೋಡಿ ಇಲ್ಲಿ ಈಗೇನು ನಾನು ನ್ಯೂಮರಿಕಲ್ಸ್ ಬರೀತೀನಲ್ಲ, ದೀಸ್ ನ್ಯೂಮರಿಕಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಕ್ವೆಶನ್ಸ್ ನೋಡಿ ಇಲ್ಲಿ ಇಲ್ಲೊಂದು ಕ್ವೆಶನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸೆಮಿ ಸರ್ಕ್ಯುಲರ್ ಸಿಲಿಂಡರ್ ಕೊಟ್ಟಿದ್ದಾರೆ. ಸೆಮಿ ಸರ್ಕ್ಯುಲರ್ ಸಿಲಿಂಡರ್, ಹಿಯರ್ ಚಾರ್ಜ್ ಈಸ್ ಪ್ರೆಸೆಂಟ್ ಅಟ್ ದ ಟಿಪ್ ಆಫ್ one end of the semi cylinder. ಇದರ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ L/2 ಇದೆ ಲೆಂತ್. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಸೆಮಿ ಸಿಲಿಂಡರ್ ಅಂತ ಕೇಳಿದೆ. ಮಕ್ಕಳ ನೀಟಾಗಿ ನೋಡಿ ಫಾಸ್ಟ್, ದೀಸ್ ನ್ಯೂಮರಿಕಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ. ಸೊ ನೋಡಿ ಮಕ್ಕಳ ಇಲ್ಲಿ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸೆಮಿ ಸಿಲಿಂಡ್ರಿಕಲ್ ಸರ್ಫೇಸ್ ಅಂತ ಕೇಳಿದ್ದಾರೆ. ಓಕೆ ಮಕ್ಕಳ, ಈ ತರ ಕೊಟ್ಟಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ವಿ ನೋ ದಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ Q/ε0. ಬಟ್ ಇಲ್ಲೇನ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸೆಮಿ ಸಿಲಿಂಡ್ರಿಕಲ್ ಸರ್ಫೇಸ್ ಅಂತ ಕೇಳಿದ್ದಾರೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಮಕ್ಕಳ, ಸೊ ನೋಡಿ ಇಲ್ಲಿ ನಾವು ಇದನ್ನ ನೋಡಿ ಇಲ್ಲಿ ಸೆಮಿ ಸಿಲಿಂಡರ್ ನ ಕಂಪ್ಲೀಟ್ ಸಿಲಿಂಡರ್ ಆಗಿ ಡ್ರಾ ಮಾಡಬಹುದಾ? ಕಂಪ್ಲೀಟ್ ಸಿಲಿಂಡರ್ ಆಗಿ ಡ್ರಾ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಈಗ ಅಬ್ಸರ್ವ್ ಮಾಡಿ, ಜಿಯೋಮೆಟ್ರಿಕ್ ಸೆಂಟರ್ ಅಲ್ಲಿ ಓಕೆ ಪಾಯಿಂಟ್ ಚಾರ್ಜ್ ಇದೆ, ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಈಗ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳಿದ್ರೆ ಕ್ಲೋಸ್ಡ್ ಸರ್ಫೇಸ್ ಆಫ್ ದ ಸಿಲಿಂಡರ್, ಫ್ಲಕ್ಸ್ ಥ್ರೋ ಕಂಪ್ಲೀಟ್ ಸಿಲಿಂಡರ್ ಈಸ್ Q/ε0. ಹಾಗಾದ್ರೆ ವಾಟ್ ಇಸ್ ದ ಫ್ಲಕ್ಸ್ ಥ್ರೋ ಸೆಮಿ ಸಿಲಿಂಡರ್? ಫ್ಲಕ್ಸ್ ಥ್ರೋ ಸೆಮಿ ಸಿಲಿಂಡರ್ ಈಸ್ Q/ε0 whole divided by 2. ಸೊ ಏನಂತ ಬರೀಬಹುದು ಮಕ್ಕಳ, ಫ್ಲಕ್ಸ್ ಥ್ರೋ ಸೆಮಿ ಸಿಲಿಂಡರ್ ಈಸ್ Q/2ε0 ಬರೀಬಹುದಾ? ದಿಸ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಸೆಮಿ ಸಿಲಿಂಡರ್. ಬಟ್ ಮಕ್ಕಳ ಇಲ್ಲಿ ಒಂದು ಫಾರ್ಮುಲಾ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಈ ತರ ಕೇಳಿದ್ರು ಅಂತ ಹೇಳಿದ್ರೆ ಏನ್ ಮಾಡಿ ಗೊತ್ತಾ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಸೆಮಿ ಸಿಲಿಂಡರ್? Phi is equals to number of given by number of total into Q/ε0. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಮಕ್ಕಳ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೋಡಿ ಮಕ್ಕಳ, ಇಲ್ಲಿ ನಮ್ಗೆ ಕ್ಲೋಸ್ಡ್ ಸರ್ಫೇಸ್ ಆಗ್ಬೇಕು ಅಂತ ಹೇಳಿದ್ರೆ ನೋಡಿ, ನಂಬರ್ ಆಫ್ ಗಿವನ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಹಾಕಿದ್ರೆ ನಾನು ಇದು ಕ್ಲೋಸ್ಡ್ ಸರ್ಫೇಸ್ ಆಗುತ್ತೆ. ನಂಬರ್ ಆಫ್ ಗಿವನ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 1 ಸಿಲಿಂಡರ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಟೋಟಲ್ ನಾನು 2 ಸಿಲಿಂಡರ್ ಹಾಕಿದೆ ಅಂತ ಹೇಳಿದ್ರೆ ಇದೇನಾಗುತ್ತೆ, ಕ್ಲೋಸ್ಡ್ ಸರ್ಫೇಸ್ ಆಗುತ್ತೆ ಇಂಟು Q/ε0. ಇಷ್ಟೇ ಫಾರ್ಮುಲಾ. ಸೊ ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸೆಮಿ ಸಿಲಿಂಡರ್ ಅಂತ ಕೇಳಿದ್ರೆ ನಂಬರ್ ಆಫ್ ಗಿವನ್ ಎಷ್ಟು ಕೊಟ್ಟಿದ್ದಾರೆ, 1, ಎಷ್ಟು ಹಾಕಿದ್ರೆ ಕ್ಲೋಸ್ಡ್ ಸರ್ಫೇಸ್ ಆಯ್ತು, 2 ಇಂಟು Q/ε0 ಬರೀಬಹುದಾ?
ಫ್ಲಕ್ಸ್ ಥ್ರೋ ಸೆಮಿ ಸಿಲಿಂಡರ್ ಈಸ್ q by 2 epsilon naught. ಸಾಲ್ವ್ ಮಾಡ್ತೀರಾ ಇದೇ ತರ ಇನ್ನೊಂದೆರಡು ಕ್ವೆಶ್ಚನ್ ಹೇಳ್ತೀನಿ. ಮಕ್ಕಳ ನೋಡಿ ಇಲ್ಲಿ ಸೆಕೆಂಡ್ ಕ್ವೆಶ್ಚನ್ ಒಂದು ಸೆಮಿ ಸ್ಪಿಯರ್ ಕೊಟ್ಟಿದ್ದಾರೆ. ಸೆಮಿ ಸ್ಪಿಯರ್ ಚಾರ್ಜ್ ಇಸ್ ಪ್ರೆಸೆಂಟ್ ಅಟ್ ದ one end of the tip of the semi sphere. Semi sphere. What is the electric flux through this semi sphere? Find out ಮಾಡ್ತೀರಾ what is the electric flux through this semi sphere? Flux through this semi sphere is ಮಕ್ಕಳ ನೋಡಿ ಇಲ್ಲಿ flux through this semi sphere is ಫಾರ್ಮುಲಾ ಏನು? number of given by number of total into q by epsilon naught. Number of given ಎಷ್ಟು? 1 by number of total ಎಷ್ಟು? 2 ಸರ್ಫೇಸ್. ನೋಡಿ ಇಲ್ಲಿ ಇನ್ನೊಂದು ಸೆಮಿ ಸ್ಪಿಯರ್ ನ ಆಡ್ ಮಾಡಿದ್ವು ಅಂತ ಹೇಳಿದ್ರೆ ಏನಾಯ್ತು? ಕ್ಲೋಸರ್ ಸರ್ಫೇಸ್ ಆಯ್ತು. ನಂಬರ್ ಆಫ್ ಗಿವನ್ ಬೈ ನಂಬರ್ ಆಫ್ ಟೋಟಲ್ ಇಂಟು q by epsilon naught. ಸೊ ಎಷ್ಟು ಆನ್ಸರ್ ಹಾಗಾದ್ರೆ? q by 2 epsilon naught. ಬರಿಬಹುದಾ? ಗೊತ್ತಾಯ್ತು ಮಕ್ಕಳ? ದಿಸ್ ನ್ಯೂಮರಿಕಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಇದೇ ತರದ ನ್ಯೂಮರಿಕಲ್ಸ್ ನ ಒಂದೇ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನು? phi is equals to number of given by number of total into q inside upon epsilon naught. ಓಕೆ ಮಕ್ಕಳ, ನೆಕ್ಸ್ಟ್ ಕ್ವೆಶ್ಚನ್. ಕ್ಯೂಬ್ ಇದೆ ಅಂತ ಅನ್ಕೊಳ್ಳಿ. ಕ್ಯೂಬ್ ಚಾರ್ಜ್ ಈಸ್ ಪ್ರೆಸೆಂಟ್ inside the cube ಅಂತ ಕೊಟ್ಟಿದ್ದಾರೆ. What is the electric flux through cube? What is the electric flux through cube? Closed surface, any closed surface, electric flux through closed surface is q by epsilon naught. Okay ಮಕ್ಕಳ, ಇದೇ ಕ್ವೆಶ್ಚನ್ ಅಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಕೇಳಿದರೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಬಾಟಮ್ ಫೇಸ್ ಆಫ್ ದ ಕ್ಯೂಬ್ ಅಂತ ಕೇಳಿದರೆ. ಶೇಡೆಡ್ ರೀಜನ್, ಫ್ಲಕ್ಸ್ ಥ್ರೂ ಶೇಡೆಡ್ ರೀಜನ್ ಈಸ್ ವಾಟ್ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವೆಶ್ಚನ್. ಓಕೆ, ಇಲ್ಲಿ ಕ್ವೆಶ್ಚನ್ ನಂಬರ್ 1 ಕ್ಯೂಬ್ ಅಲ್ಲಿ ಬರ್ದಿದ್ದು ಗೊತ್ತಾಯ್ತು. ಫ್ಲಕ್ಸ್ ಥ್ರೋ ಕ್ಲೋಸ್ಡ್ ಸರ್ಫೇಸ್ ಅಂತ ಕೇಳಿದ q by epsilon naught. ಇಲ್ಲಿ ಏನ್ ಕೇಳಿದಾರೆ ಮಕ್ಕಳ? ಫ್ಲಕ್ಸ್ ಥ್ರೋ ಶೇಡೆಡ್ ರೀಜನ್. ಹೇಗ್ ಫೈಂಡ್ ಮಾಡ್ತೀರಾ? ಫ್ಲಕ್ಸ್ ಥ್ರೋ ಶೇಡೆಡ್ ರೀಜನ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ? ನಂಬರ್ ಆಫ್ ಗಿವನ್ ಬೈ ನಂಬರ್ ಆಫ್ ಟೋಟಲ್ ಇಂಟು q by epsilon naught. ಬರಿಬಹುದಾ? ಹಾಗಾದ್ರೆ ನಂಬರ್ ಆಫ್ ಗಿವನ್ ಎಷ್ಟು ಕೊಟ್ಟಿದ್ದಾರೆ? 1. ಹೌದಾ? ಬೈ ನಂಬರ್ ಆಫ್ ಟೋಟಲ್ ಅಂತ ಹೇಳಿದ್ರೆ ಎಷ್ಟು? 6. ಫ್ಲಕ್ಸ್ ಥ್ರೋ ಶೇಡೆಡ್ ರೀಜನ್ ಅಷ್ಟೇ ಕೊಟ್ಟಿದ್ದಾರೆ. ಫ್ಲಕ್ಸ್ ಥ್ರೋ ಶೇಡೆಡ್ ರೀಜನ್ ಒಂದ್ ರೀಜನ್ ಮಾತ್ರ ಶೇಡ್ ಆಗಿದೆ, ಮಿಕ್ಕಿದ ಯಾವ್ದು ಶೇಡ್ ಆಗಿಲ್ಲ. ಸೊ ನಂಬರ್ ಆಫ್ ಗಿವನ್ ಎಷ್ಟು? 1. ನಂಬರ್ ಆಫ್ ಟೋಟಲ್ 6 ಇಂಟು q by epsilon naught. ದಿಸ್ ಈಸ್ ಫ್ಲಕ್ಸ್ ಥ್ರೋ ಶೇಡೆಡ್ ರೀಜನ್. ಹೇಳ್ಬಹುದಾ? ಅಥವಾ ಫ್ಲಕ್ಸ್ ಥ್ರೋ ಈಚ್ ಫೇಸ್ ಆಫ್ ಕ್ಯೂಬ್. Flux through each phase of the cube is q by 6 epsilon naught. ಬರಿಬಹುದಾ ಮಕ್ಕಳ? ನೋಡಿ ಮಕ್ಕಳ, ಇಲ್ಲಿ ಕ್ಯೂಬ್ ಆಫ್ ಸೈಡ್ಸ್ a ಅಂತ ಇದೆ ಅಂತ ಅನ್ಕೊಳ್ಳಿ. ಸೇಮ್ ಇಲ್ಲಿ ಫಾರ್ ಎಕ್ಸಾಂಪಲ್ ಅಟ್ ಎ ಡಿಸ್ಟೆನ್ಸ್ a by 2 ಶೇಡೆಡ್ ರೀಜನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಶೇಡೆಡ್ ರೀಜನ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಶೇಡೆಡ್ ರೀಜನ್ ಅಂತ ಕೇಳಿದ್ರೆ ಸೇಮ್ ಇದೇ ಆನ್ಸರ್. ಸೊ ನೋಡಿ ಇಲ್ಲಿ ನನಗೆ ಕಂಪ್ಲೀಟ್ ಈ ಚಾರ್ಜ್ ಎನ್ಕ್ಲೋಸ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ? 1 ಫೇಸ್ ಅಷ್ಟೇ ಕೊಟ್ಟಿದ್ದಾರೆ, 6 ಫೇಸಸ್ ನ ಆಡ್ ಮಾಡ್ತೀನಿ. 6 ಫೇಸ್ ಆಡ್ ಮಾಡಿದೆ ಅಂತ ಹೇಳಿದ್ರೆ ಏನಾಗುತ್ತೆ? ನನಗೆ ಕ್ಯೂಬ್ ಸಿಗುತ್ತಾ? ಹೌದಾ? ನಂಬರ್ ಆಫ್ ಗಿವನ್ ಬೈ ನಂಬರ್ ಆಫ್ ಟೋಟಲ್ ಇಂಟು q by epsilon naught. ಇಷ್ಟೇನ ಆನ್ಸರ್. ಅರ್ಥ ಆಯ್ತಾ? ಫ್ಲಕ್ಸ್ ಥ್ರೂ ಈಚ್ ಫೇಸ್ ಆಫ್ ದ ಕ್ಯೂಬ್ ಈಸ್ q by 6 epsilon naught. ಓಕೆ ಮಕ್ಕಳ, ಸೇಮ್ ಕ್ವೆಶ್ಚನ್ ಬಟ್ ನೋಡಿ ಇಲ್ಲಿ ಸೇಮ್ ಕ್ವೆಶ್ಚನ್. ಕ್ಯೂಬ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಕ್ಯೂಬ್ ಕೊಟ್ಟಿದ್ದಾರೆ, ಬಟ್ ಈಗ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ಮಾತ್ರ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಆಫ್ ಫೇಸ್ ಆಫ್ ದ ಕ್ಯೂಬ್. 6 ಫೇಸಸ್ ಇದೆಯಲ್ಲ, ಅದರಲ್ಲಿ ಒಂದು ಫೇಸ್ ತಗೊಂಡಿದ್ದಾರೆ, ಅದರಲ್ಲಿ ಶೇಡೆಡ್ ರೀಜನ್ ಮಾಡಿದ್ದಾರೆ. ವಾಟ್ ಇಸ್ ದ ಫ್ಲಕ್ಸ್ ಥ್ರೋ ದಿಸ್ ಶೇಡೆಡ್ ರೀಜನ್? ಹೇಗ್ ಬರೆಯೋದಾಗಾದ್ರೆ? ಫ್ಲಕ್ಸ್ ಥ್ರೋ ಈಚ್ ಫೇಸ್ ಈಸ್ q by 6 epsilon naught ಅಂತ ಬರೀಬಹುದು. ಫ್ಲಕ್ಸ್ ಥ್ರೋ ಶೇಡೆಡ್ ರೀಜನ್ ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಮತ್ತೆ ಫ್ಲಕ್ಸ್ ಥ್ರೋ ಈಚ್ ಫೇಸ್ ಇಸ್ ಈಕ್ವಲ್ಸ್ ಟು q by 6 epsilon naught ಹೋಲ್ ಡಿವೈಡೆಡ್ ಬೈ 2. ಸೊ ಹಾಗಾದ್ರೆ ಮಕ್ಕಳ ಫ್ಲಕ್ಸ್ ಥ್ರೋ ದಿಸ್ ಶೇಡೆಡ್ ರೀಜನ್ is equals to q by 2 by 1 numerator 1 by 2 q by 12 epsilon naught. ಅರ್ಥ ಆಯ್ತಾ? q by 12 epsilon naught. ಅರ್ಥ ಆಯ್ತಾ ಮಕ್ಕಳ? ಓಕೆ ಮಕ್ಕಳ, ಈ ಕ್ಯೂಬ್ ಮೇಲೆ ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ಸ್ ಕೇಳಿದ್ದಾರೆ ನೋಡಿ. ಈ ಕ್ವೆಶ್ಚನ್
ಲೆಟ್ ಅಸ್ ಕನ್ಸಿಡರ್ ಎ ಕ್ಯೂಬ್ ಆಫ್ ಸೈಡ್ಸ್ ಎ ಅಂತ ಕೊಟ್ಟಿದ್ದಾರೆ. ಚಾರ್ಜ್ ಎಲ್ಲಿದೆ ಅಂತ ಹೇಳಿದ್ರೆ ಚಾರ್ಜ್ ವಿಚ್ ಈಸ್ ಪ್ರೆಸೆಂಟ್ ಆಟ್ ಒನ್ ಆಫ್ ದ ಕಾರ್ನರ್ ಆಫ್ ದ ಕ್ಯೂಬ್. ಫೈಂಡ್ ದ ಫ್ಲಕ್ಸ್ ಥ್ರೋ ಕ್ಯೂಬ್ ಅಂತ ಕೇಳಿದ್ದಾರೆ. ಫೈಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕ್ಯೂಬ್ ಅಂತ ಕೇಳಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡೋದು? ಫೈಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕ್ಯೂಬ್. ಮಕ್ಕಳ ಫಾಸ್ಟ್ ಹೇಗ್ ಸಾಲ್ವ್ ಮಾಡೋದು? ಫ್ಲಕ್ಸ್ ಥ್ರೋ ಕ್ಯೂಬ್. ಎಷ್ಟು ಕ್ಯೂಬ್ ಹಾಕಿದ್ರೆ ಕ್ಲೋಸ್ಡ್ ಸರ್ಫೇಸ್ ಆಗುತ್ತೆ ಅಂತ ನೋಡಿ. ಎಷ್ಟು ಕ್ಯೂಬ್ ಹಾಕಿದ್ರೆ ಮಕ್ಕಳ 1 ಕ್ಯೂಬ್ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಕೆಳಗಡೆ 1 2 3 ಹಿಂದೆ 2 ಮುಂದೆ 1. ಸೊ ಎಷ್ಟಾಯ್ತು? 4 ಕ್ಯೂಬ್ ಹಾಕಿದೆ. ಕ್ಲೋಸ್ಡ್ ಸರ್ಫೇಸ್ ಆಯ್ತಾ? ಇಲ್ಲ. ಅಗೈನ್ ಅದ್ರ ಮೇಲ್ಗಡೆ ಮತ್ತೆ 4 ಕ್ಯೂಬ್ ಹಾಕ್ತೀನಿ. ಹಾಗಾದ್ರೆ ಎಷ್ಟು ಕ್ಯೂಬ್ ಹಾಕಿದ್ರೆ ಕ್ಲೋಸ್ಡ್ ಸರ್ಫೇಸ್ ಆಗುತ್ತೆ? 8 ಕ್ಯೂಬ್. ಸೊ ನೋಡಿ ಮಕ್ಕಳ, ಇಲ್ಲಿ ಫ್ಲಕ್ಸ್ ಥ್ರೋ 8 ಕ್ಯೂಬ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀಬಹುದಾ? 8 ಕ್ಯೂಬ್ ಆಗ್ತದೆ ಅಂತ ಹೇಳಿದ್ರೆ ಮಕ್ಕಳ ನೋಡಿ, ಇಲ್ಲಿ ಮುಂದೆ 2, ಹಿಂದೆ 2, ಮೇಲೆ 2, ಮುಂದೆ 2. ಸೊ ಟೋಟಲ್ ಎಷ್ಟಾಯ್ತು? 8 ಕ್ಯೂಬ್ ಆಗ್ತದೆ ಅಂತ ಹೇಳಿದ್ರೆ ಈ ಚಾರ್ಜ್ ಕ್ಲೋಸ್ಡ್ ಸರ್ಫೇಸ್ ಆಯ್ತು. then flux through 8 cube is q by epsilon naught. ಬಟ್ ನಮಗೆ ಕೇಳಿರೋದೇನು? flux through each cube is what? flux through each cube is number of given by number of total. 1 ಕ್ಯೂಬ್ ಇದೆ, 8 ಕ್ಯೂಬ್ ಹಾಕಿದ್ರೆ ಚಾರ್ಜ್ ಎನ್ಕ್ಲೋಸ್ ಆಗುತ್ತೆ. ನಂಬರ್ ಆಫ್ ಗಿವನ್ ಬೈ ನಂಬರ್ ಆಫ್ ಟೋಟಲ್ ಇಂಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಫಾರ್ಮುಲಾ ಯೂಸ್ ಮಾಡಿ. ಸೊ ಇದ್ರ ಫ್ಲಕ್ಸ್ ಥ್ರೋ ಈಚ್ ಕ್ಯೂಬ್ ಈಸ್ ಕ್ಯೂ ಬೈ 8 ಎಪ್ಸಿಲಾನ್ ನಾಟ್. ಅರ್ಥ ಆಯ್ತಾ? ಗೊತ್ತಾಯ್ತಾ ಮಕ್ಕಳ? ಹಾಗಾದರೆ ವಾಟ್ ಈಸ್ ದ, ಇದೇ ಕ್ವಶನ್ ಸೇಮ್ ಕ್ವಶನ್ ಅಲ್ಲಿ, ವಾಟ್ ಈಸ್ ದ ಫ್ಲಕ್ಸ್ ಥ್ರೋ ಈಚ್ ಫೇಸ್ ಆಫ್ ದ ಕ್ಯೂಬ್? ಈಚ್ ಫೇಸ್, ಫ್ಲಕ್ಸ್ ಥ್ರೋ ಈಚ್ ಫೇಸ್ ಹೇಗ್ ಬರೀತೀರಾ? ಫ್ಲಕ್ಸ್ ಥ್ರೋ ಈಚ್ ಫೇಸ್ ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೋ ಈಚ್ ಕ್ಯೂಬ್ ಸಿಕ್ತು ನಮ್ಗೆ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಈಚ್ ಫೇಸ್ ಆಫ್ ದ ಕ್ಯೂಬ್? ನೋಡಿ ಮಕ್ಕಳ, ಇಲ್ಲಿ ಈಚ್ ಫೇಸ್ ಆಫ್ ದ ಕ್ಯೂಬ್ ಫ್ಲಕ್ಸ್ ಬೇಕು ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೋ ಈಚ್ ಕ್ಯೂಬ್ ಓನ್ಲಿ 3 faces of each cube contribute flux. ಏನಕ್ಕೆ? ಅಬ್ಸರ್ವ್ ಮಾಡಿ ಮಕ್ಕಳ, ಓನ್ಲಿ 3 ಫೇಸಸ್. ಯಾವ ಫೇಸಿಗೆ ಈ ಚಾರ್ಜ್ ಟಚ್ ಆಗಿದೆಯೋ ದೀಸ್ 3 ಫೇಸಸ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಎನಿ ಫ್ಲಕ್ಸ್, ಬಿಕಾಸ್ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಸರ್ಫೇಸ್ ಉಜ್ಕೊಂಡೇ ಹೋಗಿದೆ. ನೋಡಿ, ಇಲ್ಲಿ ಮೇಲ್ಗಡೆ ಸರ್ಫೇಸ್ ಉಜ್ಕೊಂಡೇ ಹೋಗಿದೆ, ಹಿಂದ್ಗಡೆ ಸರ್ಫೇಸ್ ಉಜ್ಕೊಂಡೇ ಹೋಗಿದೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ ನಡುವೆ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ. ಹಂಗಾಗಿ these 3 ಫೇಸಸ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಎನಿ ಫ್ಲಕ್ಸ್. ಓನ್ಲಿ ರಿಮೈನಿಂಗ್ ದೀಸ್ 3 ಫೇಸಸ್ ಕಾಂಟ್ರಿಬ್ಯೂಟ್ ಫ್ಲಕ್ಸ್. ಸೊ ಫ್ಲಕ್ಸ್ ಥ್ರೋ ಈಚ್ ಫೇಸ್ ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೋ ಈಚ್ ಫೇಸ್ ಆಫ್ ದ ಕ್ಯೂಬ್ ಅಂತ ಹೇಳಿದ್ರೆ ಕ್ಯೂಬ್ ಬೈ 8 ಎಪ್ಸಿಲಾನ್ ನಾಟ್ ಹೋಲ್ ಡಿವೈಡೆಡ್ ಬೈ 3. ಈಚ್ ಕ್ಯೂಬ್ ಅಲ್ಲಿ ಎಷ್ಟು ಫೇಸ್? ಓನ್ಲಿ 3 ಫೇಸಸ್ ಕಾಂಟ್ರಿಬ್ಯೂಟ್ ಫ್ಲಕ್ಸ್. ಸೊ ಹಾಗಾದ್ರೆ ಫ್ಲಕ್ಸ್ ಥ್ರೋ ಈಚ್ ಫೇಸ್ ಆಫ್ ದ ಕ್ಯೂಬ್ ಈಸ್ 3/1. ನ್ಯೂಮರೇಟರ್ ಹೋದ್ರೆ 1/3, 8 24 ಕ್ಯೂಬ್ ಬೈ 24 ಎಪ್ಸಿಲಾನ್ ನಾಟ್. ಅರ್ಥ ಆಯ್ತಾ? ಫ್ಲಕ್ಸ್ ಥ್ರೋ ಈಚ್ ಫೇಸ್ ಆಫ್ ದ ಕ್ಯೂಬ್ ಈಸ್ ಕ್ಯೂ ಬೈ 24 ಎಪ್ಸಿಲಾನ್ ನಾಟ್. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ? ಓಕೆ, ರಬ್ ಮಾಡ್ಲಾ? ಓಕೆ ಮಕ್ಕಳ, ದಿಸ್ ನ್ಯೂಮರಿಕಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಮಕ್ಕಳ, ಇನ್ನೊಂದು ಡೈರೆಕ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಒಂದು ಡಿಸ್ಕ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಏನು ಡಿಸ್ಕ್? ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ದಿಸ್ ಡಿಸ್ಕ್ ಅಂತ ಕೇಳ್ತಾರೆ. ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್, ಓಕೆ, ಒಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ರೇಡಿಯಸ್ ಆಫ್ ಡಿಸ್ಕ್ ಈಸ್ ಆರ್ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಡಿಸ್ಕ್? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಸರ್ಫೇಸ್. ಹೌದಾ? ಡೈರೆಕ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫ್ಲಕ್ಸ್ ಥ್ರೋ ಡಿಸ್ಕ್ ಅಂತ ಕೊಟ್ರೆ q by 2 epsilon naught into 1 minus cos theta. 1 minus cos theta, here theta. Flux through disk ಅಂತ ಕೇಳಿದ್ರು ಇದೇ ಫಾರ್ಮುಲಾ ಯೂಸ್ ಮಾಡಿ. ಅಥವಾ ನೋಡಿ ಮಕ್ಕಳ, ಇಲ್ಲಿ ಫ್ಲಕ್ಸ್ ಥ್ರೋ ಕೋನ್, ಚಾರ್ಜ್ ಇಲ್ಲಿದೆ ಅಂತ ಅನ್ಕೊಳ್ಳಿ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕೋನ್ ಅಂತ ಹೇಳಿದ್ರು ಸೇಮ್ ಫಾರ್ಮುಲಾನೆ.
ಅಥವಾ ಫ್ಲಕ್ಸ್ ಥ್ರೋ ಕೋನ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ 2 ಎಪ್ಸಿಲಾನ್ ನಾಟ್ ಇಂಟು 1 ಮೈನಸ್ ಕಾಸ್ ಥೀಟಾ ಬರಿಬಹುದಾ? ನೆನ್ಪಿಟ್ಕೊಳ್ಳಿ ಅಷ್ಟೇ, ಫಾರ್ಮುಲಾ ಯೂಸ್ ಆಗುತ್ತೆ. ಫ್ಲಕ್ಸ್ ಥ್ರೋ ಅಥವಾ ಈ ಫಾರ್ಮುಲಾ ಹೆಂಗ್ ಬರಿಬಹುದು? ಫ್ಲಕ್ಸ್ ಥ್ರೋ ಡಿಸ್ಕ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ 2 ಎಪ್ಸಿಲಾನ್ ನಾಟ್ ಇಂಟು 1 ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಥವಾ ಈ ಫಾರ್ಮುಲಾನ ನೋಡಿ, ಇಲ್ಲಿ ಫ್ಲಕ್ಸ್ ಥ್ರೋ ಡಿಸ್ಕ್ ಇಸ್ ಈಕ್ವಲ್ಸ್ ಟು q by 2 epsilon naught into 1 minus cos theta is equals to adjacent by hypotenuse root of r square plus x square. ಈ ಫಾರ್ಮುಲಾ ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಫ್ಲಕ್ಸ್ ಥ್ರೋ ಡಿಸ್ಕ್ ಅಥವಾ ಫ್ಲಕ್ಸ್ ಥ್ರೋ ಕೋನ್ ಅಂತ ಹೇಳಿದ್ರೆ q by 2 epsilon naught into 1 minus x by root of r square plus x square. ಓಕೆ ಮಕ್ಕಳ ನೋಡಿ ಇಲ್ಲಿ. ಓಕೆ, ಇದ್ರ ಮೇಲೆ ಒಂದೇ ಒಂದು ಕ್ವೆಶನ್ ಇದೆ, ಲಾಸ್ಟ್ ಕ್ವೆಶನ್ ನೋಡಿ ಮಕ್ಕಳ ಇಲ್ಲಿ. ವಾಟ್ ಈಸ್ ದ ಕ್ವೆಶ್ಚನ್? ಮಕ್ಕಳ ನೋಡಿ ಇಲ್ಲಿ, ಒಂದು ಕೋನ್ ಇದೆ, ಚಾರ್ಜ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಕೋನ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ದಿಸ್ ಕೋನ್? ಫ್ಲಕ್ಸ್ ಥ್ರೋ ಕೋನ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಎನಿ ಕ್ಲೋಸ್ಡ್ ಸರ್ಫೇಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಹಾಗಾದ್ರೆ ಮಕ್ಕಳ ಇಲ್ಲಿ ಚಾರ್ಜ್ ಇಲ್ಲಿದೆ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ದಿಸ್ ಕೋನ್? ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ದಿಸ್ ಕೋನ್ ಈಸ್, ಈಗ ತಾನೇ ಹೇಳಿದೆ ಏನು, ಕ್ಯೂ ಬೈ 2 ಎಪ್ಸಿಲಾನ್ ನಾಟ್ ಇಂಟು 1 ಮೈನಸ್ ಕಾಸ್ ಥೀಟಾ. ಗೊತ್ತಾಗ್ತಿದ್ಯಾ? 1 ಮೈನಸ್ ಕಾಸ್ ಥೀಟಾ. ಓಕೆ, ರೇಡಿಯಸ್ ಆಫ್ ದ ಕೋನ್, ದಿಸ್ ಈಸ್ ಡಿಸ್ಟೆನ್ಸ್ ಎಕ್ಸ್ ಅಂತ ಬರ್ದಿದ್ದೆ. ಓಕೆ ಮಕ್ಕಳ, ಲಾಸ್ಟ್ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಲೆಟ್ ಅಸ್ ಕನ್ಸಿಡರ್ ಅ ಸಿಲಿಂಡರ್ having length 2r, exact at the center of the cylinder point charge q is placed, r is the radius of the cylinder. Then find the electric flux through curved face of cylinder. What is the electric flux through curved face of the cylinder? ಮಕ್ಕಳ ಕ್ವೆಶ್ಚನ್ ನೀಟಾಗಿ ಓದಿ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್ ಅಂತ ಕೇಳಿದ್ದಾರೆ. ಹೆಂಗಪ್ಪ ಸಾಲ್ವ್ ಮಾಡೋದು? ಫಾಸ್ಟ್ ಮಕ್ಕಳ ನೋಡಿ, ಇಲ್ಲಿ ಸಿಲಿಂಡರ್ ಕೊಟ್ಟಿದ್ದಾರೆ. ಸಿಲಿಂಡರ್ ಚಾರ್ಜ್ ಎಲ್ಲಿದೆಯಪ್ಪ? ಎಕ್ಸಾಕ್ಟ್ ಅಟ್ ದ ಸೆಂಟರ್ ಆಫ್ ದ ಸಿಲಿಂಡರ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್ ನೋಡಿ ಮಕ್ಕಳ, ಇಲ್ಲಿ 2 ಎಂಡ್ ಫೇಸ್ ಕೋನ್ ಅಂತ ಬರಿಬಹುದಾ? ಕೋನ್ ಡಿಸ್ಕ್ ಅಂತ ಬರಿಬಹುದಾ? ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಸಿಲಿಂಡರ್, ಎಂಟೈರ್ ಸಿಲಿಂಡರ್ ಅಂತ ಹೇಳಿದ್ರೆ ಎಷ್ಟಪ್ಪ? ಕ್ಯೂ ಬೈ ಎಪ್ಸಿಲಾನ್ ನಾಟ್. ಫ್ಲಕ್ಸ್ ಥ್ರೋ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಫ್ಲಕ್ಸ್ ಥ್ರೋ ಸಿಲಿಂಡರ್ ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೋ ಕೋನ್ 1 ಪ್ಲಸ್ ಫ್ಲಕ್ಸ್ ಥ್ರೋ ಕೋನ್ 2 ಪ್ಲಸ್ ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್. ನೋಡಿ ಮಕ್ಕಳ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಸಿಲಿಂಡರ್ ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೋ 2 ಎಂಡ್ ಫೇಸಸ್ ಆಫ್ ದ ಸಿಲಿಂಡರ್ ಅಂದ್ರೆ ಫ್ಲಕ್ಸ್ ಥ್ರೋ ಡಿಸ್ಕ್ ಅಥವಾ ಕೋನ್. ದೆನ್ ಉಳಿದಿದ್ದೇನಪ್ಪ, ನಾನು ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಏನ್ ಬರೀತಿದ್ದೀನಲ್ಲ, ಇದನ್ನ ಕೇಳಿರೋದು ಕ್ವೆಶ್ಚನ್ ಅಲ್ಲಿ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್ ಆಫ್ ದ ಸಿಲಿಂಡರ್ ಅಂತ ಕೇಳಿದ್ದಾರೆ. ಫ್ಲಕ್ಸ್ ಥ್ರೋ ಸಿಲಿಂಡರ್ ಈಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಫ್ಲಕ್ಸ್ ಥ್ರೋ ಸಿಲಿಂಡರ್ ಅಂತ ಹೇಳಿದ್ರೆ 3 ಫೇಸಿನ ಫ್ಲಕ್ಸ್ ಅಷ್ಟನ್ನು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತಪ್ಪ? ಟೋಟಲ್ ಫ್ಲಕ್ಸ್ ಈಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಹಾಗಾದ್ರೆ ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್ ಅಂತ ಹೇಳಿದ್ರೆ ನನಗೆ ಬೇಕಾಗಿರೋದು ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್. ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್ ಅಂತ ಹೇಳಿದ್ರೆ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಮೈನಸ್ ಫ್ಲಕ್ಸ್ ಥ್ರೋ ಬೋತ್ ದ ಕೋನ್ 1 ಪ್ಲಸ್ ಕೋನ್ 2 ಮೈನಸ್ ಮಾಡೋದಷ್ಟೇ. ಸೊ ನೋಡಿ ಮಕ್ಕಳ, ಫ್ಲಕ್ಸ್ ಥ್ರೋ ಕೋನ್ 1 ಅಂತ ಹೇಳಿದ್ರೆ ಸೊ ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟಪ್ಪ? r. ಸೆಂಟರ್ ಆಫ್ ದ ಸ್ಪಿಯರ್ ಇಂದ ಎಂಡ್ ಫೇಸ್ಗೆ, ಸಿಲಿಂಡರ್ ಇಂದ ಎಂಡ್ ಫೇಸ್ಗೆ r. ದೆನ್ ಇದು ಹೈಪೋಟೆನಿಯಸ್ ಬೇಕು ನಂಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ r ರೂಟ್ ಆಫ್ 2r ಸ್ಕ್ವೇರ್ ಅಂತ ಬರೀಬಹುದಾ? ಹೈಪೋಟೆನಿಯಸ್ ರೂಟ್ ಆಫ್ 2r ಸ್ಕ್ವೇರ್. ಫ್ಲಕ್ಸ್ ಥ್ರೋ ಕೋನ್ 1 ಇಸ್ ಈಕ್ವಲ್ಸ್ ಟು, ಫ್ಲಕ್ಸ್ ಅಂತ ಹೇಳಿದ್ರೆ ಫಾರ್ಮುಲಾ ಏನು? ಕ್ಯೂ ಬೈ 2 ಎಪ್ಸಿಲಾನ್ ನಾಟ್ ಇಂಟು 1 ಮೈನಸ್ ಕಾಸ್ ಥೀಟಾ. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್ ರೂಟ್ ಆಫ್ 2r ಸ್ಕ್ವೇರ್. ರೂಟ್ 2 ಇಂಟು r ಅಂತ ಬರೀಬಹುದಾ? ರೂಟ್ ಆಫ್ 2r ಸ್ಕ್ವೇರ್. ರೂಟ್ 2 ಇಂಟು r ಕ್ಯಾನ್ಸಲ್. 1 ಮೈನಸ್ 1 ಬೈ ರೂಟ್ 2. Flux through cone 2 is also q by 2 epsilon naught into 1 minus 1 by root 2. ಹಾಗಾದರೆ ಮಕ್ಕಳ, what is the total flux through curved face? Flux through curved face is equals to ಮಕ್ಕಳ ಏನಂತ ಬರೀಬಹುದು? q by epsilon naught minus
ಫ್ಲಕ್ಸ್ ಥ್ರೋ ಕೋನ್ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿ q by 2 epsilon naught ಒನ್ಸ q by 2 epsilon naught ಮೈನಸ್ q by 2 root 2 epsilon naught. ಹೌದಾ? q by 2 root 2 epsilon naught. ಆಡ್ ಮಾಡ್ತಾ ಇದೀವಿ 5 1 plus 5 2 again 5 2 plus 5 2 ಅಂತ ಹೇಳಿದ್ರೆ ಸೇಮ್ q by 2 epsilon naught minus q by 2 root 2 epsilon naught. ಸೊ ನೋಡಿ ಮಕ್ಕಳ, ಎರಡನ್ನು ಆಡ್ ಮಾಡಿದ್ರೆ ಫ್ಲಕ್ಸ್ ಥ್ರೋ ಕರ್ವ್ಡ್ ಫೇಸ್ ಇಸ್ ಈಕ್ವಲ್ಸ್ ಟು q by epsilon naught minus q by 2 epsilon naught minus into minus plus q by 2 root 2 epsilon naught minus into plus minus q by 2 epsilon naught minus into plus minus into minus plus q by 2 root 2 epsilon naught. ಸೊ ನೋಡಿ ಮಕ್ಕಳ, ಇಲ್ಲಿ cube minus q by 2 epsilon naught minus q by 2 epsilon naught minus q by 2 epsilon naught. So q by epsilon naught minus 2q by 2 epsilon naught ಅಂತ ಬರೀಬಹುದಾ? 2 ಕ್ಯಾನ್ಸಲ್, minus plus 2q by 2 root 2 epsilon naught 2 1s q by epsilon naught cancel. ಉಳಿದಿದ್ದೇನಾಗಾದ್ರೆ q by root 2 epsilon naught is your answer. This is the electric flux through curved face of the cylinder. ಅರ್ಥ ಆಯ್ತಾ ಮಕ್ಕಳ? Okay, I think this is going to be a lengthy lecture. Okay ಮಕ್ಕಳ, ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡೋಣ. Gas law is very important. Next class derivations ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ due to a spherical surface, cylindrical surface, plane sheet, infinite wire derivations ನ ಡಿಸ್ಕಸ್ ಮಾಡೋಣ. ಓಕೆ ಮಕ್ಕಳು, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೂ ಫಾರ್ ಮೋರ್ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೆಕ್ಚರ್ನ ಇಲ್ಲಿಗೆ ನಿಲ್ಲಿಸೋಣ. ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್.